ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ योगीश्वरम्। ಗುರುದೇವರ ಚರಣಾರವಿಂದಗಳಲ್ಲಿ ವಂದಿಸಿ ಭಗವಂತನ ಗೀತೆಗೆ ವ್ಯಾಖ್ಯೆಗಳ ಶಿವಾವತಾರಿ ಶಂಕರಾಚಾರ್ಯರನ್ನು ವಂದಿಸಿ ನಿನ್ನೆಯ ದಿವಸ ಆರನೇ ಅಧ್ಯಾಯದ 2ನೇ ಸೂಕ್ತವನ್ನು ಚಿಂತನೆ ಇದನ್ನು ಸನ್ಯಾಸ ಪ್ರಾಹು ಯೋಗಂ ತಂ ವಿಧಿ ಪಾಂಡವ. ಎಲ್ಲಿ ಪರಮಾತ್ಮ ಯಾವ ವಿಷಯವನ್ನು ಒತ್ತಿ ಹೇಳಬೇಕು ಅಲ್ಲಿ ಸಂಸ್ಕೃತ ಲಿಂಗ ನೋಟ ಪ್ರತ್ಯಯಗಳು ಪ್ರಯೋಗ. ಪರಮಾತ್ಮ ಅರ್ಜುನನಿಗೆ ಸತ್ಯವನ್ನು ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ. ಗಚ್ಚ ಅಂದ್ರೆ ಹೋಗು, ವಿದ್ಯೆ ಅಂದ್ರೆ ತಿಳಿ. ಅರ್ಜುನ ಇದು ಪಕ್ಕ ತಿಳ್ಕೊಳ್ಳುವಂತ ಅಧಿಕಾರವಾಣಿ ಹೇಳ್ತಾನೆ ಪರಮಾತ್ಮ. ಗುರು ಶಿಷ್ಯನಿಗೆ ಹೇಳ್ತಾನೆ, ಮಾಲಕ ನೌಕರಿಗೆ ಹೇಳ್ತಾನೆ. ಅದು ಅಲ್ಲಿ ಅಲ್ಲಿ ನನೋ ನಚ ಇರಂಗಿಲ್ಲ. ಆಜ್ಞೆಯಲ್ಲಿ ಯಾಕ ಅಂತ ಇರುವುದಿಲ್ಲ. ಕೇಳಬೇಕಂದ್ರೆ ಕೇಳಬೇಕು, ಮಾಡ್ತಾರೆ. ಹಾಗೆ ಪರಮಾತ್ಮ ಹೇಳ್ತಾನೆ ವಿಧಿ ಪಕ್ಕಾ ತಿಳಿ. ಯಾವುದಕ್ಕೆ ಸನ್ಯಾಸ ಅಂತ ಹೇಳ್ಯಾರ ಅದಕ್ಕೆ ಯೋಗ ಅಂತ. ಆ ಯೋಗ ಉಳ್ಳವನಿಗೆ ಯುಕ್ತ ಅಂತ ಕರೀತಾರೆ ಮುಂದೆ ಹೇಳ್ತಾರೆ. ಆದ್ದರಿಂದ ನೀನು ಸನ್ಯಾಸಕ್ಕೂ ಆಮೇಲೆ ಯೋಗಕ್ಕೂ ಭಿನ್ನ ಅಂತ ತಿಳಿತಾರೆ. ಅಷ್ಟೇ, ಅದರಲ್ಲಿ ತಿಳುವಳಿಕೆಯಲ್ಲಿ ವ್ಯತ್ಯಾಸ. ಸಮಸ್ತ ಕರ್ಮಗಳನ್ನು ಬಿಡುವುದು ಅದಕ್ಕೆ ಸನ್ಯಾಸ ಅಂತ. ಅದರೊಳಗೆ ಅಗ್ನಿನೂ ಬಿಡಬೇಕು, ಬಹಳ ಕಠಿಣ. ಪೂರ್ವ ಕಾಲದಲ್ಲಿ ಎಷ್ಟು ಹವೆ ಗಾಳಿ ಬದುಕಲಿಕ್ಕೆ ಅವಶ್ಯಕವೂ ಅಷ್ಟು ಅಗ್ನಿನೂ ಅವಶ್ಯಕತೆ ಇತ್ತು. ಆ ಅಗ್ನಿ ಬಿಟ್ಟು ಅಡವ್ಯಾಗಿರಕ್ಕೂ ಬರ್ತಿತ್ತಿಲ್ಲ. ಹಿಂಸ ಪ್ರಾಣಿಗಳಿಂದ ಬದುಕಬೇಕಾಗಿದ್ರೆ ಅಗ್ನಿ ಹಚ್ಕೊಂಡೇ ಇರ್ತಿದ್ದ. ಅಗ್ನಿಯಲ್ಲಿ ಬಹಳ ಅಗ್ನಿನೂ ಅದ. ಎಲ್ಲ ಕಡೆ ಜಠರಾಗ್ನಿ ಬಿಟ್ಟು ಹೆಂಗಿತ್ತ, ಜಠರಾಗ್ನಿ ಬಿಟ್ಟು ಇರಕ್ಕೆ ನಮಗೆ ಪರಮಾತ್ಮನೇ ಅಗ್ನಿ ಸ್ವಲ್ಪ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪ್ರಜಾನಂದಂತ. ನಾನು ಆದ್ದರಿಂದ ಪರಮಾತ್ಮನ ಬಿಟ್ಟು ಇರಕ್ಕೆ ಬರಂಗಿಲ್ಲ. ಅವನ ಬಿಟ್ಟು ಎಲ್ಲಿ ಹೋಗ್ತೀವಿ? ಆಕಾಶ ಬಿಟ್ಟು ಎಲ್ಲಿ ಹೋಗ್ತೀವಿ? ಎಲ್ಲಿ ಹೋಗ್ತೇವೆ? ಹಾಗೆ ಅಗ್ನಿ ಬಿಟ್ಟು ಇರಕ್ಕೆ ಬರಂಗಿಲ್ಲ. ಇಷ್ಟೊಂದು ಅಗ್ನಿ ಅಷ್ಟು ಮಹತ್ವ ಇತ್ತು. ಪರಮಾತ್ಮ ಅಗ್ನಿ ಬಿಡಿ ಬಾಹ್ಯ ಅಗ್ನಿ ಇಲ್ಲದೇನೆ ಮನುಷ್ಯ ಜೀವಂತ ಇರ್ಲಿಕ್ಕೆ ಅಸಾಧ್ಯವಾದ ಒಂದು ಕಾಲಿತ್ತು. ಅದಕ್ಕೆ ಪರಮಾತ್ಮ ಅಗ್ನಿತ್ವ ಕ್ರಿಯೆ ಇಲ್ಲದ ಮನುಷ್ಯ ಇರ್ತಾನೆ.
ಲೊಕ್ಕ ಹೊಡೆದಾಗ ಏನು ಮಾಡಂಗಿಲ್ಲ. ಅವ ಏನ್ ಮಾಡ್ತಾನೆ, ಏನ್ ಮಾಡಂಗಿಲ್ಲ, ನಡೆಯಂಗಿಲ್ಲ, ಹಿಡಿಯಂಗಿಲ್ಲ, ಮಾತಾಡಂಗಿಲ್ಲ. ಅದಂತೂ ಅವ್ನು ಬ್ರಹ್ಮಜ್ಞಾನಿ ಅಲ್ಲ. ಅದಕ್ಕೆ ನ ನಿರಜ್ಞನಿಂದ ಚಾಪ್ಟರ್ ಅಗ್ನಿಯನ್ನು ಬಿಟ್ಟವನು ಸಾಮಾನ್ಯವಾದ ಅಗ್ನಿ, ಜಗರಾಜ್ಞೆ ಬೆಳಕಿರಬಹುದೇ ಅಗ್ನಿಯನ್ನು, ಬಾಯಿಯ ಅಗ್ನಿಯನ್ನು ಬಿಟ್ಟವನು ಆ ಅಗ್ನಿ ಬಿಟ್ಟು ಮನುಷ್ಯನಿಗೆ ಇರಕ್ಕೆ ಹೋಗಿ. ಬಹಳ ಆಶ್ಚರ್ಯ ಸಂಗತಿ. ನೀವು ಭೂತಗಳನ್ನು ಎಣಿಸ್ರಿ: ಆಕಾಶ, ವಾಯು, ಅಗ್ನಿ, ಆಮೇಲೆ ಜಲ. ಅಗ್ನಿಯಲ್ಲಿ ಜಲ ಅದ, ಅಗ್ನಿಯಲ್ಲಿ ಜಲ ಹುಟ್ಟಿದ. ಎಷ್ಟು ಆಶ್ಚರ್ಯ. ಮತ್ತೆ ಅದು ಬಿಟ್ಟು ಹೆಂಗಿರಕ್ಕೆ ಬರ್ತದೆ? ನೀರು ಕುಳ್ಳಲ್ಲಿ ಯಾವನು ಇರಂಗಿಲ್ಲ, ಬೆಂಕಿ ಇಲ್ಲೇ ನೀರಿಲ್ಲ. ಮನುಷ್ಯನಿಗೆ ಬಹಳ ಬಿಸಿಲಾಯ್ತು ಅಂದ್ರೆ ಬೆವರು ಬರ್ತಾವಿಲ್ಲ, ಅಗ್ನಿನೇ ಬರ್ತದೆ. ಅಗ್ನಿ ಇಲ್ಲ ಅಂದ್ರೆ ನೀರಿಲ್ಲ. ಅದಕ್ಕೆ ಅಂತಾರ ಅಗ್ನಿ ಬಿಟ್ಟು ಇರಕ್ಕೆ ಸಾಧ್ಯತೆ ಇಲ್ಲ. ಒಂದು ಕಾಲ ಆಗಿತ್ತು, ಅದು ಭೂತ ಅಗ್ನಿ ಇರಲಿ, ಏನಪ್ಪಾ ಪ್ರಕಟ ಇರಲಿ, ಅಪ್ರಕಟ ಇರಲಿ, ಅದನ್ನು ಬಿಟ್ಟು ಇರುವುದು ಬಹಳ ಅಸಂಭವ ಕಾಲ ಅದು. ಅದಕ್ಕೆ ಪರಮಾತ್ಮ ಅವನಿಗೆ ಹಾಗೆ ಅಕ್ರಿಯನಾಗಿ ಅಗ್ನಿಯನ್ನು ತ್ಯಾಗ ಮಾಡಿ ಯಾರು ಇರ್ತಾರೆ ಅವರಿಗೆ ಸನ್ಯಾಸ ಅಂತ ಕರೀಬೇಕು. ಸರ್ವ ಕರ್ಮಾಣಾನ್ಯಾಸ ಸನ್ಯಾಸ. ಅದು ಎಲ್ಲ ಕರ್ಮವನ್ನು ಬಿಟ್ಟು, ಎರಡು ಕರ್ಮ, ಎಲ್ಲ ಕರ್ಮ ಮಾನಸಿಕ ಬಿಡಂಗಿಲ್ಲ, ಧ್ಯಾನದ ವಾಚಕ ಮತ್ತು ಶಾರೀರಿಕ ಕರ್ಮಗಳನ್ನು ಬಿಡಬೇಕು. ಮುನಿರು ಮೋಕ್ಷ ಪರಾಯಣ ಮುಂದೆ ಹೇಳ್ತಾರೆ. ಮುನಿ ಅಂದ್ರೆ ಮೌನ ಮಾತು ಕಡಿಮೆ ಮಾಡೋಣ, ಮುನಿ ಅಂತ. ಅದನ್ನ ಭಗವಂತ ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾನೆ. ಈ ಶ್ಲೋಕದಲ್ಲಿ ಅಗ್ನಿ ಬಿಟ್ಟವನು, ಕ್ರಿಯೆಯನ್ನು ತ್ಯಾಗ ಮಾಡಿದವನು, ಅವನು ಯೋಗಿ ಅಲ್ಲ. ಏನು ಮತ್ತೆ ಯೋಗಿ ಅಂತ ಯಾರಿಗೆ ಅಂತೀರಿ? ಎಲ್ಲವನ್ನು ಮಾಡಿಯೂ ಕೂಡ ಅದರ ಫಲದ ಅಪೇಕ್ಷೆ ಇಲ್ಲದೆ, ಏನೂ ಮಾಡದೇ ಇದ್ದಾಗ ಪರಂಪರನೇ ತಪ್ಪು ಹೋಗ್ಬಿಡುತ್ತೆ. ಸನ್ಯಾಸಿ ಅದನ್ನು ಪ್ರವಚನ ಮಾಡಲಿ ಅಂದ್ರೆ ಪಾಠ ಹೇಳೋ ಮುಂದೆ ಗತಿ ಹೆಂಗ? ಪರಂಪರನೇ ತಪ್ಪು ಹೋಗ್ತದೆ. ಅದಕ್ಕೆ ಮಹಾನುಭಾವರು ಅಂತಾರೆ, ಅದು ಮಾಡಿಯೂ ಮಾಡದಂತೆ ಇರತಕ್ಕಂಥವ್ರು ಯೋಗಿ ಅನ್ಬೇಕು, ಅಥವಾ ಅದರ ಫಲಾಪೇಕ್ಷೆ ಇಲ್ಲದಿರಬೇಕು. ಅದು ಜಗತ್ತು ಕಲ್ಯಾಣಕ್ಕಾಗಿ ಇರಬೇಕು. ಪರಮಾತ್ಮ ಏನು ಫಲಾಪೇಕ್ಷೆ ಮಾಡಿ ಜಗತ್ತನ್ನು ಮಾಡಿ? ಫಲಾಪೇಕ್ಷೆ ಮಾಡ್ಯಾನಂದ್ರೆ ಅವನೊಂದು ಕೊರತೆ ಅದ ಅನ್ನಂಗೆ ಆಯ್ತಲ್ಲ. ಅದರ ಪರಿಪೂರ್ಣ ಕಾಮ ಪರಮಾತ್ಮ ಇದ್ದರೂ ಕೂಡ ನಮ್ಮ ಹೇಗೇನಪ್ಪ ಅಂದ್ರೆ ಕರ್ತವ್ಯದಲ್ಲಿ ಪ್ರವೃತ್ತಿ ಆಗ್ತಾನೆ. ಬಹಳ ಒಂದು ಚಂದ ಹೇಳಿದ ಪರಮಾತ್ಮ, ನನಗೇನೂ ಬೇಕಾಗಿಲ್ಲ, ಏನೂ ಅನುಭವಕ್ಕೆಲ್ಲ, ಆದರೂ ಕೂಡ ನಾನು ಏನು ಮಾಡಕತ್ತೀನಿ, ಅದನ್ನೇನು ಅರ್ಚನೆ ಯುದ್ಧವನ್ನು ಮಾಡುವಂತ ಹೇಳ್ತಾನೆ. ಹಾಗಾದ್ರೆ ಯೋಗಿಗೆ ಮತ್ತು ಸನ್ಯಾಸಕ್ಕೆ ಅಂತರವನ್ನು ಹೇಳಿದ್ವಿ. ಸನ್ಯಾಸಿ ಏನು ಮಾಡುವುದು, ಬೆಂಕಿಯೆಲ್ಲ ಮಾಡುವುದಿಲ್ಲ, ತಗೊಳ್ಳಿಲ್ಲ ಅಂತ ಹೇಳಿದ್ವಿ. ಮತ್ತೆ ನಿಮ್ಮದು ₹1 4 ಮಾಡಬಾರ್ದು ಅಂತ ಹೇಳುವನು, 12 ಮಾಡಂತ ಹೇಳುವನು ಯಾವುದು? ಕರ್ಮೋಪಾಸನ ಶಾಸ್ತ್ರಗಳು, ವೇದಗಳು, ಸ್ಮೃತಿಗಳು ಏನ್ ಹೇಳ್ತಾರೆ ಮಾಡು ಅಂತವು. 12 ಅವ್ರದ್ದು ಬಹುಮತ. ಉಪನಿಷತ್ತು ಕಡಿಯದು ಅದಲ್ಲ. ಶಾಸ್ತ್ರ ಬ್ರಾಹ್ಮಣ ಅದ, ವೇದದ ಬ್ರಾಹ್ಮಣ ಇವೆಲ್ಲ ಅದಾವ, ನಿಮ್ಮದು ಕಡಿಗದ. ಪರಂತು ಹಾಗಾದ್ರೆ ಅದೆಲ್ಲ ಪರಮಾತ್ಮನೇ ಹೇಳ, ನಿಷ್ಪ್ರಯೋಜಕವಾದ ನಿರರ್ಥಕವಾದ ಮಾತುಗಳನ್ನು ಪರಮಾತ್ಮ ಆಡುವುದಿಲ್ಲ. ಇದರ ಮೊದಲೇ ಗುರುಗಳು, ದೇವರು
ಅನುಪಯುಕ್ತವಾದ ಮಾತುಗಳನ್ನು ಹೇಳಲಿಲ್ಲ. ಹಾಗಾದ್ರೆ ಪರಮಾತ್ಮನ 12ನೇ ಭಾಗ ಕರ್ಮೋಪಾಸನೆ ಅದು, 4ನೇ ಉಪನಿಷತ್ತು. ಹಾಗಾದ್ರೆ ಅದು ನಿರುಪಯೋಗವೇನು? किस काम के लिए नहीं आता है क्या? जो 12 ने जो भगवान ने बोला है उपनिषद है, वेद है, ब्राह्मण संहिता, ये निरर्थक हो जाएगा। फिर क्यों कहा? निरर्थक वस्तु परमात्मा कभी बोलते नहीं, और क्यों हुआ? आप उसको छोड़ दो बोल रहे हैं, संन्यास करने के लिए बोल रहे हैं, क्या ಅದಕ್ಕಂತ ಇಲ್ಲ ಅದಾವ ಕಲೀಲಾರ್ದವನಿಗೆ ಪಾರ್ಟಿ ಬೇಕೆ, ಕಲ್ತವನಿಗೆ ಪಾರ್ಟಿ ಜरूरत ಇಲ್ಲ, ಅವ ಹಾಳಿ ಮೇಲೆ ಬರ್ತಾನೆ. ಅಲ್ಲ, ಮೊದಲು ಕಲಿಯವನಿಗೆ ಕಾಗದ ಕೊಡಂಗಿಲ್ಲ, ಅವನ ಕಾಗದ ಕೊಡಂಗಿಲ್ಲ, ಪೆನ್ನು ಕೊಡಂಗಿಲ್ಲ. ಪೆನ್ ಕೊಟ್ಟ ಎಷ್ಟು ನೀರು ಬಂದ್ಬಿಡ್ತಾವ, ಯಾರಿಗೆ ಬರ್ತಾವ, ಹಿಂದೆ ಗೊತ್ತಾನಂತೆ, ಅವ್ನು ಬುಕ್ಕೋದು ಕೊಡ್ತಾನೆ, ಆಟ ಆಡ್ಬೇಕು. ಅದಕ್ಕೆ ಅವನಿಗೆ ಸ್ಲೇಟ್ ಜರೂರಿ ಅದ, ಪಾರ್ಟಿ ಜರೂರಿ ಅದ. ಹಾಗೆ ಕರ್ಮ ಬಿಡಕ್ಕೆ ಬರಂಗಿಲ್ಲ, ಅದು ಜರೂರಿ ಅದ. ಅದೇ ಈಗ ಭಗವಂತ ಹೇಳ್ತಾರೆ ಈ ಅಧ್ಯಾಯದಲ್ಲಿ. ನಿಮ್ಮಂತಕ್ಕೆ ಏನಿಲ್ಲ ಅಂತ ನಾನು ಹೇಳ್ತೇನೆ. ಭಾಷ್ಯ ಹೇಳೋದು, ಏವಂ ಪರಮಾರ್ಥ ಸನ್ಯಾಸ ಕರ್ಮಯೋಗೋ ಕರ್ತೃದ್ವಾರಕಂ ಸನ್ಯಾಸ ಸಾಮಾನ್ಯಂ ಅಪೇಕ್ಷೆ ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಯೆ ಪಾಂಡವ ಇತಿ ಕರ್ಮಯೋಗಿಸ್ಯ ಸ್ತುತ್ಯರ್ಥಂ ಸನ್ಯಾಸತ್ವಂ ಉಕ್ತಂ. ಅದನ್ನು ಹೊಗಳಲಿಕ್ಕೆ ಕೆಲಸ ಹಠದವರು ಒಂದಿಷ್ಟು ಮಂದಿ ಇರ್ತಾರೆ. ಕೆಲಸ ಅವ್ರ ಕಡೆ ತಕ್ಕೊಳ್ಬಾರ್ದು. ಹೆಂಗೆ ಮಾಡ್ತೀವಿ? ಹುಡುಗರೇ ಅವನು ಚೇರಿ ಅಂತಿರಲಿಲ್ಲ, ಹಂಗಲ್ಲ, ಹೇಳಿದ್ರೆ ಕೇಳಂಗಿಲ್ಲ. ಅವತ್ತಾಯ್ತಲ್ಲಿ ಅದಾಗಿ ನಿನ್ನಂತ ನೋಡು ಹುಡುಗ ನೋಡ್ರಿ ಹೆಂಗ್ ಮಾಡ್ತಾನೆ ನೋಡ್ರಿ, ಸ್ತುತಿ ಮಾಡ್ತಾರಲ್ಲ, ಅದಕ್ಕೆ ಕೆಲಸ ತಗೊಳ್ಸಲ್ಲ. ಸಣ್ಣ ಮಕ್ಕಳಿಗೆ, ಅಜ್ಞಾನಿಗಳಿಗೆ ಕೆಲಸ ತಗೊಳ್ಳೋ ಸಲುವಾಗಿ ಹೆಂಗ ಸ್ತುತಿ ಮಾಡ್ತಾರೆ, ಹಾಗೆ ಇಲ್ಲಿ ಕರ್ಮಯೋಗ ಹೇಳ್ತಾನೆ. ಪರಮಾರ್ಥ ಸನ್ಯಾಸ ಕರ್ಮಯೋಗ ಕರ್ತೃದ್ವಾರಕಂ ಸಾಮಾನ್ಯ ಸಾಮಾನ್ಯ ಅಪೇಕ್ಷೆ. ಕರ್ತೃದ್ವಾರಕ ಮಾಡುವ ಅಧಿಕಾರಿ ಏನು ಫಲ ಬರೋಬ್ಬರನೇ ಅದು. ಸನ್ಯಾಸಿ ಅದು ಅದೇ, ಯೋಗಿನೂ ಅದು ಅದೇ. ಅದಕ್ಕೆ ಸನ್ಯಾಸಂ ಕರ್ಮಯೋಗಿಸ್ಯ, ಸನ್ಯಾಸ ಇದು ಯೋಗ ಇವೆರಡೂ ಕೂಡ ಸಮಾನ. ಕರ್ತೃವಿನಲ್ಲಿ ಫರಕ. ಮಾಡೋಣ ಏನು, ಎಲ್ಲ ಕರ್ಮವನ್ನು ಬಿಡುವುದು ಅಲ್ಲಿಗೆ ಮುಡ್ತಾನೆ. ಕರ್ತೃ ಫರಕ ಅದ. ಯೋಗಿನೂ ಅಲ್ಲೇ ಮುಡ್ತಾನೆ. ಯಾಕೆ? ಮಾಡದೇ ಇರುವವನು ಅಲ್ಲಿಗೆ ಮುಡ್ತಾನೆ, ಮಾಡಿ ಫಲವನ್ನು ಬಿಟ್ಟವನು ಕರ್ತೃ ಏನದ ಒಂದೇ ಅದ. ಅದೇನು ಅಂತರಿಲ್ಲ, ಫಲ ಅದ. ಕರ್ತೃವಿನಿಂದ ಸಿಗತಕ್ಕಂಥ ಫಲವು ಒಂದೇ ಆಗಿರುತ್ತದೆ. ಅದಕ್ಕೆ ಹೇಳ್ತಾರೆ, ಅವೆರಡು ಕರ್ತೃವಿನ ಸಂಕಲ್ಪ ಮೂಲಕ ಫಲವನ್ನು ಬೇಕು, ಫಲವನ್ನು ಬೇಡ. ಹೌದಲ್ಲ? ಅದಕ್ಕೆ ಏನಪ್ಪಾ ಅಂದ್ರೆ ಅವು ಕರ್ಮ ಬೇಡ ಒಬ್ಬ, ಅದ್ರ ಫಲನ ಒಬ್ಬ ಕರ್ಮ ಇರಲಿ, ಅದ್ರ ಫಲ ಬೇಡ. ಇಬ್ರದು ಫಲ ಬೇಡ ಅನ್ನೋದ್ರಲ್ಲಿ ಇಬ್ರದು ಅಷ್ಟೇ. ಕರ್ಮ ಬೇಡ ಫಲನು ಬೇಡ ಅಂತಾನೆ. ಇವ ಕರ್ಮ ಇರಲಿ, ಫಲ ಬೇಡ. ಅಲ್ಲ, ಜೀವಂತ ಇರುದಾಗ ಏನಾರ ಮಾಡಬೇಕಂತ ಮಾಡ್ಲಾರ್ದಂಗಿರ್ತಾನೆ. ಕಣ್ಣದವ ನೋಡ್ತಾನೆ, ಕಿಮ್ಮಿ ಅದವ ಕೇಳ್ತಾನೆ, ಬಾಯಿ ಅದನ್ನ ಮಾತಾಡ್ತಾನೆ, ಕೈ ಅದನ್ನ ಹಿಡಿತಾನೆ, ಕಾಲ ನಡಿತಾನೆ, ಮನಸ್ಸು ಅದ ಚಿಂತನೆ ಮಾಡ್ತಾನೆ. ಸ್ವಾಭಾವಿಕ ಅದು ಬಿಟ್ಟು ಇರ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಮ್ಮ ದೇಹ ಅದ ಅಂದ್ರೆ ದೇಹದಿಂದ ನೋಡಲೇಬೇಕು. ಏನು ನೋಡಬೇಕು ಅನ್ನೋದು ಧರ್ಮ, ಏನು ಕೇಳಬೇಕು ಅನ್ನೋದು ಧರ್ಮ, ಏನು ಮುಟ್ಟಬೇಕು ಅನ್ನೋದು ಧರ್ಮ. ಮುಟ್ಟಬೇಕ, ಕೇಳಬೇಕ, ಕಿವಿಯದವ ನೋಡಬೇಕು. ನೀನು ನೋಡ್ಬೇಕು ಅನ್ನಂಗಿಲ್ಲ, ತಾನೇ ಹರಿದೋಗ್ತದೆ ಮುಂದೆ.
ಟಿವಿ ಮುಂದೆ ಕುಂತ ನೀನು ನೋಡು ಬಿಡು, ಅದ ನಡೀತದ, ನಡೀತದ. ನೋಡಿ ಅದರ ಶಿಕ್ಷೆ ಅಂದ್ರೆ ಸುಖ ದುಃಖ ಬರ್ತದೆ. ಅದರ ಅರ್ಥ ಮಾಡ್ಕೊಂಡೆ ಸುಖ ದುಃಖ, ಇಲ್ಲ ಸುಖ ದುಃಖ ಹೊರಗೆ ಹೋಗ್ತವೆ. ಹಾಗೇನಪ್ಪ ಅಂತಂದ್ರೆ ಈ ಯೋಗ ಮತ್ತು ಸನ್ಯಾಸಿಗಳು ಆದರೆ ಕರ್ಮ ಪರಮಾತ್ಮ ಏನ್ ಹೇಳ ಪ್ರತಿಯೊಂದು ಕೂಡ ಅದು ಗ್ರಹಣಕ್ಕೆ ಯೋಗ್ಯವಾಗಿರುತ್ತದೆ. ಅವ ಸನ್ಯಾಸಿ ಸರ್ವಕರ್ಮವನ್ನು ಬಿಟ್ಟು ಇರ್ತಾನ ಅಂದಾಗ ಅದಕ್ಕೆ ಅರ್ಥ ಅವ ಬದುಕ್ಯಾನ ಅಂದ್ರೆ ಏನಾರೇ ಮಾಡ್ತಾನೆ, ಏನಾರೇ ಆಡ್ತಾನೆ. ಅದಕ್ಕೆ ಅವರಿಬ್ಬರಲ್ಲಿ ವ್ಯತ್ಯಾಸ ಏನಂದ್ರೆ ಇಬ್ಬರು ಬಿಡಬೇಕೆ. ಒಬ್ಬ ಕರ್ಮ ಬಿಡ್ತಾನೆ, ಒಬ್ಬ ಕರ್ಮ ಕರ್ತೃವಿನಲ್ಲಿ ಇಷ್ಟೇ ಅಂತ. ಒಬ್ಬ ಕರ್ಮನೇ ಮಾಡಂಗಿಲ್ಲ, ಫಲ ಪ್ರಶ್ನೆನೇ ಬರಂಗಿಲ್ಲ. ಒಬ್ಬ ಕರ್ಮ ಮಾಡ್ತಾನೆ, ನಾವು ಫಲಾಪೇಕ್ಷೆ ಮಾಡಿದ್ರೆ ಕರ್ಮ ಮಾಡಲಾರ್ದನ್ನ. ಅದಕ್ಕೆ ಒಂದೇ ಅನುಭವದಲ್ಲಿ ತೆಗತಿ, ಒಂದೇ ಸ್ತ್ರೀ ಇಬ್ಬರಿಗೂ ಮಾಡಿದ್ರೆ ಕರ್ಮದ ಅದ. ಹಾಗೆ ಯೋಗಿ ಏನದ ಅಂತ ಕೇಳಿದ್ರೆ ಆ ಯೋಗಿ ಏನಪ್ಪ ಅಂತ ಕೇಳಿದ್ರೆ ಅದಾನೆ. ಆದ್ದರಿಂದ ನೀವು ಸನ್ಯಾಸವೇ ಶ್ರೇಷ್ಠ ಅಂದ್ರಿ ಅಂದ್ರೆ ಉಳಿದ ಎಲ್ಲ ಕರ್ಮಗಳ ಗತಿ ಏನು? ಬಹಳ ಮಂದಿ ಅದಾರಪ್ಪ. ನೀವು ಅಂಗಡಿಯಾಗ ಹೋಗಿ ನೋಡಿ ಒಂದು ಮಾಲ್ ತಗೊಳ್ಳಿ, ಮಾಲ್ ತಗೋ ಮತ್ತೊಬ್ರು ಇಲ್ಲೇ ನೀವು ತಗೊಂಡ್ರೆ ನಿನ್ನ ಸಲುವಾಗಿ ಅಂಗಡಿ ಇಟ್ಟಾಗ 10 ಮಾಲ್ ಇಟ್ಟಾರ, ಬೇಕಾದ್ರೆ ನೀವು ತಗೊಳ್ಳೋದು ಬಿಡು, ತಗೊಳ್ಳೋರು ಮತ್ತೆ ಅದಾರ, ಬಹಳ ಮಂದಿ ಅದಾರ. ಬಜಾರ್ದಾಗ ನಾವು ಚಂತನ ತಿರುಗಾಡಿ ಕಾಪಾಡ್ತಿರ್ತೇವೆ. ಚೊಲೋ ಇಲ್ಲಿ ಬಂದ ಮತ್ತೆ ತಗೊಂಡಿರ್ತಾರೆ, ಬದ್ನಿಕಾವಲ್ಲ ನಾ ಹೇಳಿಕತಿ ತಗೋ, ಬದ್ನಿ ತಗೊಳ್ಳೋನು ಬದಾನ ತಗೋತಾರಂತೆ. ಕಾಯಿಪಲ್ಲೆ ಬಂದು ಬಜಾರ್ ಇಲ್ಲಕ್ಕೆ ಬರ್ತಿತ್ತು. ನೀನೇ ತಗೋತಿ ಅಂತ ನೇಮಿಲ್ಲ, ಇದು ಮಾಯಾ ಬಜಾರ್, ಎಲ್ಲ ಸಾಮಾನುಗಳಿದ್ದಾರೆ. ಯಾರು ತಗೋತಾರ? ಹೊಲ್ದಾಗ ಬೆಳೆದು ನಿಷ್ಫಲ ಅಂತ ಅಲ್ಲ, ತಗೊಳ್ಳೋರು ಗಿರಾಕಿ ಅಲ್ಲ. ಅದನ್ನು ಯಾರು ಅನ್ನೋದು ಮುಂದಿನ ಶ್ಲೋಕ ಹೇಳ್ತಾನೆ. ಪೂರ ಸನ್ಯಾಸನೆ ಅಂದಲಿ ಅಂದ್ರೆ ಸರ್ವಕರ್ಮಕ್ಕೆ ಅದರಿಂದ ಗತಿ ಅಂದ್ರೆ ನಾನು ಹೇಳೋ ಅಭಿಪ್ರಾಯ ಇಲ್ಲ. ಆರು ವೃಕ್ಷೋ ಮನೋರ್ಯೋಗಂ ಕರ್ಮಕಾರ ಯಾರಿಗೆ ಹಸು ಅದ ಅವರು ಅಡಿಗೆ ಮನೆ ಹೋರಿ, ಯಾರಿಗೆ ಹಸು ಇಲ್ಲ ಅಲ್ಲಿ ಕುಂಡ್ರಿ, ಹೋಗಬೇಕು. ಹಸು ಇದ್ದ ಹೋಗ್ತಾನೆ, ಅಡಿಗೆ ಮನೆಗೆ ಹೋಗೋದು ಪಾಕ್ ಮಾಡೋದು ಅನಿವಾರ್ಯ. ಯಾವನಿಗೆ ತೃಪ್ತಿ ಅದನ್ನ ಅವ್ನಿಗೆ ಅಡಿಗೆ ಮನೆ ಹೋಗೋದೇ ಗೊತ್ತಿಲ್ಲ. ಹಾಗ ಯಾರು ಆ ಸನ್ಯಾಸವನ್ನು ಪಡೆದುಕೊಳ್ಳಬೇಕು ಅಂತ ಇಚ್ಛೆ ಮಾಡುವುದು, ಯಾರು ಯೋಗಿ ಆಗಬೇಕು ಅಂತ ಇಚ್ಛೆ ಮಾಡುವರು, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥು ವಿಜಿತಿ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಮುಂದೆ ಯಾರು ಅವ ಆ ಯೋಗದಿಂದ ಕೂಡಿಕೊಂಡವ ಯುಕ್ತ. ಅವರು ಅದಾರ ಬಹಳ ಮಂದಿ. ನೀವು ತೊಗೊಳ್ ಬಿಡ್ರಿ, ವ್ಯಾಪಾರ ಆಗ್ತದಂತ ಮಾಲ್ ಇರ್ತಾವ, ಮಾಲ್ ಬೆಳೀತಾರಲ್ಲ, ವ್ಯಾಪಾರ ಆಗೋ ಸಲ ಬೆಳೀತಾವ, ಇಲ್ಲಾಂದ್ರೆ ಯಾಕೆ ಬೆಳೀತಾರೆ? ಅದೇ ನೀ ಇಲ್ಲ ಮತ್ತೊಬ್ರಿಲ್ಲ ಮತ್ತೊಬ್ರು. ಹಾಗ ಇದು ಕರ್ಮಗಳು ಏನದ ಇವು ಸರ್ವತ ಅಯೋಗ್ಯ ಅಂತ ಅನ್ಲಿಕ್ಕೆ ಬರೋದಿಲ್ಲ, ಅನ್ನಬಾರ್ದು. ಯಾಕೆ ಅಧಿಕಾರಿ ಅನುಗುಣವಾಗಿ ಅವು ಅವರವರಿಗೆ ಬೇಕಾಗಿರ್ತವೆ. ವೇದ ವಿಹಿತ ಕರ್ಮಗಳೇ ಆಗಲಿ, ನಿತ್ಯ ನೈಮಿತ್ತಿಕ ಕರ್ಮಗಳೇ ಆಗಲಿ, ಅವು ಮಾಡಲೇಬೇಕು. ಮೆಟ್ಟಲ ಏರುವವನಿಗೆ ಬೇಕು, ಸಿಡಿ ಮ್ಯಾಲ ಹೋದವನಿಗೆ ಅವಶ್ಯಕತೆ ಇಲ್ಲ. ಅವ ಏರ್ಬೇಕನ್ನವನಿಗೆ ಆರು ವೃಕ್ಷ ಏರಬೇಕೆನ್ನುವನಿಗೆ, ಆರೂಢನಾಗಬೇಕೆನ್ನುವನಿಗೆ, ಆರು ಹೊತ್ತಿಗೆ ಆರು ಯಾರು ಏರಬೇಕಂತ, ಎಲ್ಲಿ ಜ್ಞಾನಾರೂಢನಾಗಬೇಕಂತ
ಆತ್ಮಾರೂಢ ಆಗಬೇಕಂತ ಅವನಿಗೆ ಆರು ವೃಕ್ಷ ಆರೋಹಣದ ಇಚ್ಛೆ ಮಾಡುವವನಿಗೆ ಆರು ವೃಕ್ಷ ಅಂತ. ಹಾಗೆ ಸತ್ಯವನ್ನ ಕಾಣಬೇಕು, ಬ್ರಹ್ಮೈಕ್ಯ ಜ್ಞಾನ ಆಗಬೇಕು ಅಂತ ಯಾರು ಇಚ್ಛುರು ಅಪೇಕ್ಷೆ ಉಳ್ಳವರು ಯಾರು ಮುಮುಕ್ಷು ಅವನೇನಪ್ಪ ಅಂದ್ರೆ ಏನ್ ಮಾಡ್ತಾನ ಅವನಿಗೆ ಕರ್ಮ ಕಾರಣ ಮುಚ್ಚ ಕರ್ಮ ಅವನಿಗೆ ಏರಲಿಕ್ಕೆ ಕಾರಣ ಸಾಧನ. ಕಾರಣ ಅಂದ್ರೆ ಸಾಧನ, ಅವನಿಗೆ ಕರ್ಮವು ಸಾಧನ. ಆ ಕರ್ಮ ಹಾಡ್ತಾರ ಅವನಿಗೆ ಬೇಕಾದ ಕರ್ಮಗಳು. ಅಂಗಡಿಯಾಗ ಮಾಲ್ ಎಷ್ಟೇ ಲೆಕ್ಕ ನಿನಗೆ ಬೇಕಾದಕ್ಕೆ ಗೊತ್ತಾಗ ಹಂಗ ಕರ್ಮ ಮುದ 6 ತರನಕ್ಕೂ ತನಗೆ ಬೇಕಾದ ಅದಕ್ಕೆ ತನ್ನ ಡೈಜೆಸ್ಟ್ ಆಗುದು. ಅಡಿಗೆ ಭಾಳ ಇದ್ರು ತನಗೆ ಪಚನ ಆಗುದು ಹೆಂಗ ಅವನು ಸ್ವೀಕಾರ ಮಾಡ್ತಾನೆ. ಹಾಗೆ ಕರ್ಮ ಅನಂತ ಇದ್ರು ಕೂಡ ನನಗೆ ಏರಲಿಕ್ಕೆ ಏರಲಿ. ಈಗ ಏರಕ್ಕೆ ಭಾಳ ಸಾಧನ ಅಂದವ. ಈಗ ಲಿಫ್ಟ್ ಬಂದವ, ಈಗ ಕೆಲವೊಂದು ವಿಮಾನ ಎತ್ಕೊಂಡು ತಾನೇ ಹೋಗ್ತಾನೆ. ಅನಂತ ಅದಾವ ಸಾಧನ ಅದಾವ. ಅದಕ್ಕೆ ನಿನಗೆ ಯೋಗ್ಯವಾದ ಅದಕ್ಕಂದ್ರೆ 6 ವೃಕ್ಷ. ಮುನೆ ಮುನೆ ಅಂದ್ರೆ 2 ಅರ್ಥದಲ್ಲಿ. ಮೌನ ಇದ್ದವರಿಗೆ ಮುನಿ ಅಂತ, ಏನು ಮನನ ಮಾಡೋರಿಗೂ ಮುನಿ ಅಂತ. ಮೌನ ಅರ್ಥಾತ್ ಕೇವಲ ವಾಕ್ಯ ಮೌನ, ವಾಣಿ ಮೌನ, ಸರ್ವೇಂದ್ರಿಯ ಮೌನ. ಗಡ್ಡ ಬಾಳೆ ಮಾಡಕ್ಕೆ ಹೋಗ್ಬಾರ್ದು, ಕಿವಿ ಮಾಡಕ್ಕೆ ಹೋಗ್ಬೇಕು, ನಾಳೆ ಹೌದು ಮಾಡಂಗಿಲ್ಲ. ಅದಕ್ಕೆ ಅವ್ರಿಗೆ ಮುನಿ ಅಂತ. ಏನೂ ಮಾಡಂಗಿಲ್ಲ ಅಂದ್ರೆ ಮತ್ತೆ ಮಾಡ್ಬೋದು, ದೇವ್ರ ಭಜನೆ ಮಾಡ್ತಾರೆ. ಮನನ ಮುನಿ ರುಚ್ಯತೆ, ಮೌನೇನ ಮುನಿ ರುಚ್ಯತೆ. ಮೌನದಿಂದನೂ ಮುನಿ ಅಂತ. ಮನನ ಮಾಡುವವರಿಗೆ ಮುನಿ ಅಂತ. ಏನು ಪರಮಾತ್ಮನ ಸದಾ ಚಿಂತನೆ ಯಾರು ಮಾಡ್ತಾರೆ ಅವರಿಗೂ ಕೂಡ ಮುನಿ ಅಂತಾರೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳುವುದು ಅವರಿಗೆ ಆರೋಹಿ ಅಂತ. ಆರೋಹಿ ಪರ್ವತಾರೋಹಿ ಅಂತೇಳಿ ಪರ್ವತ ಆರೋಹಿ ಅದಕ್ಕೆ ಬೇರೆ ಬೇರೆ ಸ್ಟೆಪ್ ಅದಾವ. ಆ ಪರ್ವತ ಆರೋಹಿ ಹೆಂಗದ ಇವ ಯೋಗ ಆರೋಹಿ, ಯೋಗ ಆರೋಹಿ. ಆ ಯೋಗವನ್ನ ಯಾವ ಯೋಗ ಅಂದ್ರೆ ಕರ್ಮವನ್ನು ಮಾಡಿ ಫಲವನ್ನು ಅಪೇಕ್ಷೆ ಇಲ್ಲದೆ ಇದೆ. ಕರ್ಮವನ್ನು ಹೆಂಗ ಮಾಡಬೇಕು, ಮನನವನ್ನು ಹೆಂಗ್ ಮಾಡಬೇಕು, ಉಪಾಸನೆಯನ್ನು ಹೆಂಗ್ ಮಾಡಬೇಕು ಅಂತ ಅದಕ್ಕೆ ಮೊದಲನೇ ಸೀಡಿಯಿಂದ ಏನು ಏರ್ಬೇಕಂತ. ಮನದಲ್ಲಿ ಹೆಂಗೆಂಗ ಧ್ಯಾನದಲ್ಲಿ ನೀವು ಧ್ಯಾನ ಮೊದಲು ಹೆಂಗ್ ಮಾಡ್ಬೇಕು ಅದು ಗೊತ್ತಿಲ್ಲ. ಅದ ಪ್ರತೀಕ ಧ್ಯಾನದ, ಆತ್ಮಧ್ಯಾನದ, ಇವೆಲ್ಲ ಧ್ಯಾನಗಳು ಹೆಂಗೆಂಗೆ ಒಳಗೆ ಬರಬೇಕು ಅನ್ನೋದು ನೇಮ ಅದಕ್ಕೆ ಸೀಡಿ ಏರ್ಬೇಕು. ಏಕಕಾಲಕ್ಕೆ ನಿರಾಕಾರ ಧ್ಯಾನ ಆಗೋದಿಲ್ಲ. ಮೊದಲು ಸಾಕಾರ ದೃಷ್ಟಿಯಿಂದ ಒಳಗೆ ಹೋಗಕ್ಕೆ, ಹಾಗೆ ಹೊರಗಿಂದ ಒಳಗೆ ಹೋಗು. ಅದಕ್ಕೆ ಎಲ್ಲಕ್ಕೂ ಆರೂಢ ಮನಸ್ಸು ಅಲ್ಲಿ ನಿಲ್ಲಿಸ್ಬೇಕಾದ್ರೆ ಅಷ್ಟು ನಿಲ್ಲಂಗಿಲ್ಲ. ಅದಕ್ಕೆ ನಮ್ಮ ಮಹಾತ್ಮರು ಹೇಳಿದ್ರು, ಇದು ಶನಿ ಪುರಮೇ ಬುದ್ಧಾಧೃತಿ ಗೃಹ ಆತ್ಮಸಂಸ್ಥಾನ ಕೃತ್ವ ನ ಕಿಂಚಿತ ಚಿಂತೆ. ಶನೈ ಸಾವಕಾಶ ಏನ್ ಮಾಡ್ಬೇಕು, ಬುದ್ಧಿಯಿಂದ ಮನಸ್ಸನ್ನ ಹಿಡಿದು ಒಳಗೆ ಸಾವಕಾಶ ಕರ್ಕೊಂಡು ಒಂದು ಮೆಟ್ಟದ ಸಪ್ತ ಗುಂಡಿಗಳು ಅದು ಒಳಗೆ ಹೋಗಕ್ಕ ಇನ್ನೂ ಬರ್ತದೆ. ಅದಕ್ಕಂದ್ರೆ ಅವರು ಅದನ್ನ 6 ವೃಕ್ಷ ಮುನೆ ಮೌನಿ ಮನನಶೀಲ ಅಧಿಕಾರಿ, ಟೋಟಲ್ ಅಧಿಕಾರಿ. ಏನಾಗಬೇಕು ಅವನಿಗೆ ಕರ್ಮ ಕಾರಣ ಮುಂಚೆ ನಾವು ಕರ್ಮ ಮಾಡಲೇಬೇಕು. ಕರ್ಮ ಅಂದ್ರೆ ಯಜ್ಞ ಹೋಮ ಅಂತ ಅಲ್ಲ, ಧ್ಯಾನನೂ ಒಂದು ಕರ್ಮನೇ, ಇಂದ್ರಿಯ ನಿಗ್ರಹನೂ ಒಂದು ಕರ್ಮನೇ,
ದಮನೂ ಒಂದು ಕರ್ಮನೇ. ಅವ ಹೆಂಗ ಸಾವಕಾಶವಾಗಿ ಅವನಿಗೆ ಇನ್ನೂ ಮಾಡೋದು ಏನ ಅಲ್ಲ, ಇಟ್ಟೆ ಅದು ಸ್ಥೂಲರೇ ಇರಲಿ ಸೂಕ್ಷ್ಮರೇ ಇರಲಿ, ಮಾಡೋದು ಏನ ಅದ, ಬೆಳಕು ಬರಂಗಿಲ್ಲ. ಒಮ್ಮೆ ಓದಿದ ಮಾತ್ರಕ್ಕನೆ ಯಾರಿಗೆ ಕಂಠಾಗಿಲ್ಲ, ಅದು ಕಂಠಾಗ್ತಾನೋ ಓದಿಕೊಳ್ಳಿ. ಪವನ ಪುಣ್ಯ ಅದ ಅಂದ್ರೆ ಹೆಂಗ ಬೆಲ್ಲ ಆಗ್ತದೆ ಶ್ಲೋಕ. ಅದರಂತೆ ಕರ್ಮಗಳನ್ನ ಏಕಾಲಕ್ಕೆ ಬಿಡುವುದರಿಂದ ಅದು ಮನಸ್ಸನ್ನ ಇರಂಗಿಲ್ಲ ಮಾಡ್ತಾರೆ. ಯೋಗ ತಶೈವ ಯೋಗಾರೂಢಸ್ಯ, ನೋಡ್ರಿ ಇದು ಶಬ್ದ ಚಂದದ. ತಶೈವ ಯಾವ ಕರ್ಮ ಮಾಡ್ತಿದ್ದ ಅವನೇ ಅಂತಾರ. ಅವನೇ PSI ಇದ್ದವನೇ SP ಆಗ್ತಾನ, ಹೊರಗಿನ SP ಒಮ್ಮೆ ಆಗ್ತಾನೆ. ಪ್ರಮೋಷನ್ ಅಂತಿರೋದು ಕೆಳಗಿದ್ದವನೇ ಮೇಲೆ ಹೋಗ್ತಾನೆ, ಕೆಳಗಿದ್ದವನೇ ಮೇಲೆ ಹೋಗ್ತಾನೆ. ಇನ್ನು ಒಬ್ಬೊಬ್ರು ಗೌರ್ಮೆಂಟ್ದಿಂದ ಆಸೆ ಬರ್ತಾರೆ SP ಅಂತ, ಅವ್ರೇನು ಕೆಳಗಿನ ಹೋಗಿಲ್ಲ. ಅವ್ರು ಅವತಾರಿಗಳಂತ ಸಿದ್ಧಾಂತ ಅಂತಾರೆ, ಅವರ ಶೀಲ ಬರ್ತಾರೆ. ನಾನು ಬರ್ತೀನಿ ಅಂತ ಅವನಿಗೆ ಹೇಳ, ಪರಮಾತ್ಮ ಹೇಳ, ಉತ್ಥಾನ ಕರ್ಮಶೆ ಪ್ರಧಾನ. ಅವ್ರು ಸೀದಾ ಗೌರ್ಮೆಂಟ್ ಎಲೆಕ್ಷನ್ ಆಗಿ ಬಂದ್ರೆ ಈ ಉಳ್ಕಿದರೆ ಅಲ್ಲ, PSI ಆಗ್ತಾನೆ, ಕಾನ್ಸ್ಟೇಬಲ್ ಆಗ್ತಾನೆ, PSI ಆಗ್ತಾನೆ, ಆಮೇಲೆ ಪಾಲಕ ಅಸಿಸ್ಟೆಂಟ್, ಆಮೇಲೆ SP ಆಗ್ತಾನೆ. ಅದಕ್ಕೆ ತಸ್ಸೈವ ಶಬ್ದ ಕೇಟೋದು ನಾವು ಮಾಡದವನೇ ಯಾವ ಕರ್ಮಗಳನ್ನು ಮಾಡಿ ಯಾವ ಕರ್ತೃತ್ವ ಅವನೇ ಏನಪ್ಪಾ ಅಂದ್ರೆ ಕರ್ಮ. ಅವ ಏನಾಗ್ತಾನ, ಅವಾಗ ತೈಶೈವ ಯೋಗಾರೂಢಸ್ಯ, ಅವಾಗ ಸಾಧಕ ಇದ್ದ ಈಶಿದ್ದ, ಅವಾಗ ಸಾಧಕ ಇದ್ದ ಈಶಿದ್ದ, ಯೋಗಾರೂಢನಾಗಿದ್ದ. ಅವನಿಗೆ ಏನದ ಕ್ಷಮಕಾರ ಜೊತೆ, ಅವನಿಗೆ ಏನಪ್ಪಾ ಅಂತ ಕೇಳಿದ್ರೆ ಕ್ಷಮ ಏನ ಮಾಡುವುದು ಅವನಿಗೆ ಶಾಂತ ಅಂತರೇಂದ್ರಿಯ ನಿಗ್ರಹ ಕ್ಷಮ. ದಮ ಇಲ್ಲ, ಕ್ಷಮ ಪ್ರತಿಯೊಂದು ಮಾಡ್ತಿರ್ತಾನೆ. ಪರಂತು ಅವನಿಗೆ ಮನಸ್ಸು ಬೇಕು ಬೇಡೆಂಬ ಈ ಸೀಮೆಯನ್ನು ದಾಟಿ ಹೋಗಿ, ಇದೇ ಕ್ಷಮ ಅಂದ್ರೆ ಬೇಕು ಬೇಡ, ಇದು ಯೋಗ್ಯ ಅಯೋಗ್ಯ, ಇದು ಹಾನಿ ಇದು ಲಾಭ, ಇವೆಲ್ಲ ಈ ಶಿವ ಅವನಂತೆ ಕುಡಿಯ. ಅವನಿಗೆ ಏನಲ್ಲ ಕರ್ಮ ಶಮಕಾರ, ಏನ ಅಪೇಕ್ಷೆ ಹೋಗಿ ಹೊಟ್ಟೆ ತುಂಬ್ಯಾರ ಅಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಅಂಥವನಿಗೆ ನಿರ್ಲಕ್ಷ್ಯ ಕರ್ಮ ಏನೂ ಬೇಡ ಅಂತ ನಮ್ಮ ಅಭಿಪ್ರಾಯ ಇಲ್ಲ. ವೇದ 2 ಭಾಗ 3 ಭಾಗ ಏನಪ್ಪ, ಪರಮಾತ್ಮನಿಂದನೇ ನಿರ್ಮಾಣ. ಯಾರ್ಯಾರಿಗೆ ಹೆಂಗ್ಯಾಂಗ ಬೇಕು ಅವರವರಿಗೆ ಅದನ್ನು ಉಪದೇಶ ಮಾಡಿ. ಕೃಪಾಮಯಿ ಕರುಣಾಮಯಿ ತಾಯಿ ಹೆಂಗ ಸಣ್ಣ ಹುಟ್ಟಿದ ಖುಷಿಗೆ ಮಲ್ಲಿನೇ ಕುಡಿಸ್ತಾರೆ, ದೊಡ್ಡದಾಯ್ತು ಅಂದ್ರೆ ಮೆತ್ತದ ಮಾಡಿ ಹಾಕ್ತಾರೆ, ಅದಕ್ಕೆ ದೊಡ್ಡದಾಯ್ತು ಅಂದ್ರೆ ಕಟ್ಟಿ ರೊಟ್ಟಿ ಕೊಡ್ತಾರೆ. ಡೈಜೆಸ್ಟ್ ಪವರ್ ಅದ. ಅದರಂತೆ ಇಲ್ಲಿ ಪರಮಾತ್ಮ ಯಾರು ಬಿಲ್ಕುಲ್ ಅಜ್ಞೆ ಅದಾರೆ, ಆತ್ಮಜ್ಞಾನ ಸಾಧನೆಯಲ್ಲಿ ಕೂಡ ಇಲ್ಲ ಅಂಥವ್ರಿಗೆ ಕರ್ಮವನ್ನು ಅಂತಃಕರಣ ಶುದ್ಧಿ ಮಾಡುವಂತೆ. ಸ್ವಲ್ಪ ಶುದ್ಧ ಆಯಿತು, ಕರ್ಮಗಳೆಲ್ಲ ಚಲೋ ಅದು, ಇಂದ್ರಿಯಗಳೆಲ್ಲ ಸರಿಯಾಗಿ, ಮನಸ್ಸು ಚಂಚಲ ಇತ್ತು ಅಂದ್ರೆ ಅವನು ಸ್ವಲ್ಪ ಉಪಾಸನೆಯನ್ನು ಹೇಳಿದ. 2 ಸ್ವಚ್ಛ ಆಯಿತು, ಜ್ಞಾನವನ್ನು ಹೇಳಿದ್ದಾರೆ. ಹೀಗೆ ಏನಪ್ಪಾ ಅಂತ ಕೇಳಿದರೆ ಯಾರಿಗೆ ಸಂಪೂರ್ಣ ಏನಪ್ಪಾ ಅಂದರೆ ಯೋಗಾರೂಢರಾಗಿದ್ದಾನೆ, ಅದು ಸಂಪೂರ್ಣ ಮನಸ್ಸು ಅವರ ಕಂಟ್ರೋಲ್ದಾಗ ಅದ, ಅವರಿಗೆ ಶಮಕಾರ. ಶಮ ಅಂದ್ರೆ ಧ್ಯಾನ, ಇದು ಧ್ಯಾನ ಯೋಗ. ಜ್ಞಾನ ಯೋಗದಲ್ಲಿ 6ನೇದು ಧ್ಯಾನ, ಆತ್ಮ ಸಂಯಮ ಯೋಗ. ಆತ್ಮ ಅಂದ್ರೆ ಮನಸ್ಸು, ಇಲ್ಲಿ ಶಮಕ್ಕ ಅನ್ನೋ
ಅಂತರೇಂದ್ರಿಯ ನಿಗ್ರಹ ಶಮ. ಶಮ ಅಂದರೆ ಅಚಂಚಲವಾದ ಮನಸ್ಸು, ಚಾಂಚಲ್ಯರಹಿತವಾದ ಮನಸ್ಸು. ಅದ ಯಾರಿಗೆ ಮನಸ್ಸಂತದ ಅವ್ರಿಗೆ ಧ್ಯಾನ. ಮುಂದಿನ ಪಾಠ ಅಲ್ಲೇ ಸಾತ್ವಿಕ ಮುಗಿತಂದ್ರೆ ಹೈಸ್ಕೂಲ್ ಮುಗಿತಂದ್ರೆ ಕಾಲೇಜ್ ಮುಗಿತಂದ್ರೆ. ಅದಕ್ಕೆ ಅವರಿಗೆ ಅದನ್ನು ಬಿಟ್ಟು ಮುಂದೆ ಹೋಗಲೇಬೇಕು. ಏನ್ ಮಾಡ್ಬೇಕು? ಕರ್ಮ ಬಿಟ್ಟು ಧ್ಯಾನಕ್ಕೆ ಹೋಗಿ, ಕ್ಷಮ ಅಂದ್ರೆ ಧ್ಯಾನಕ್ಕೆ ಹೋಗ್ಬೇಕು. ಇದು ಧ್ಯಾನ ಯೋಗ ಆಗತ್ತೆ. ನಾವು ಆತ್ಮ ಸಂಯಮ ಯೋಗ ಇನ್ನೂ ಮಾಡ್ಕೋತೇ ಕುಂಡ್ರು ಬೇಡ, ಧ್ಯಾನಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಆರು ವೃಕ್ಷೋ ಆರೂಢಂ ಇಚ್ಛತಃ. ಆರು ವೃಕ್ಷ ಅಂದ್ರೆ ಏನು? ಏರಬೇಕೆಂಬ ಇಚ್ಛೆವು. ಪಾಸ್ ಆಗಬೇಕನ್ನೋ ಓದಲಿ ಫೇಲ್ ಆಗೋ ಅಲ್ಲ. ಯಾರು ಧ್ಯಾನ ಬೇಕು ಅಂತ, ಯಾರು ಆತ್ಮ ಸಂಯಮ ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ, ಅವರು ಏನಪ್ಪಾ ಅಂತಂದ್ರೆ ಅನಾರೂಢಸ್ಯ ಧ್ಯಾನ ಯೋಗಿ ಅವಸ್ಥಾ ಅಶಕ್ತ ಸೇವಕ್ಕೆ. ಏನಂದ್ರೆ ಅನಾರೂಢಸ್ಯ, ಯಾರ ಆರೂಢ ಆಗಿಲ್ಲ, ಶ್ರಮ ಆಗಿಲ್ಲ, ಅಂಥವರಿಗೆ ಧ್ಯಾನ ಯೋಗ ಅವಸ್ಥಾ. ಧ್ಯಾನ ಯೋಗದಲ್ಲಿ ಇರಲು ಧ್ಯಾನ करने में वो अशक्त होने के कारण ಅವನಿಗೆ ಏನಪ್ಪಾ ಅಂತ ಕೇಳಿದ್ರೆ ಅದನ್ನು ಮಾಡಬೇಕು. ಅನಾರೂಢಸ್ಯ ಧ್ಯಾನ ಯೋಗ ಅವಸ್ಥಾ ಅಶಕ್ತ. ಅದಕ್ಕೆ ಆರೂಢ ಆದವರಿಗೆ ಆಗುತ್ತೆ, ಅನಾರೂಢ ಇಲ್ಲ. ಅನಾರೂಢ ಕರ್ಮ ಕಾರಣ ಉಚಿತ, ಆರೂಢ ಶ್ರಮ ಕಾರಣ. ಯಾರು ಆರೂಢ ಧ್ಯಾನ ಕಂಟ ಚಿರಿಬಿರಿ ಮಾಡೋದು ಹೆಂಗ? ಅವನಿಗೆ ಹಂಗಿಲ್ಲ. ಆ ಕಡೆ ಹಾಡ ಕಟ್ಟಾರ, ಈ ಕಡೆ ಒಗ್ಗರಣೆ ಕೊಡಾಕಟ್ಟಾರ, ಧ್ಯಾನ ಮಾಡೋಣ. ಈ ಕಡೆ ಒಗ್ಗರಣೆ ಚಲೋ ಕೊಡಾಕಟ್ಟ ಪುರಿ ಭಾಜಿ, ಈ ಕಡೆ ಏನಪ್ಪ ಅಂತ ಬಾಸ ಕಟ್ಟಾರ, ಈ ಕಡೆ ಹಾಡ ಕಟ್ಟಾರ, ಧ್ಯಾನ ಮಾಡ್ತಾರ. ಅವನಿಗಿಲ್ಲ. ಇದು ಅಸಮರ್ಥ ಏವ ಸಹ. ಅನಾರೂಢನಾದ ಮನುಷ್ಯನಿಗೆ ಅಸಮರ್ಥ ಅದ. ನಾವು ಯಾಕೆ? ಧ್ಯಾನಕ್ಕೆ ಅಸಮರ್ಥ ಅದ. ಅಂಥವನಿಗೆ ಏನೇನಪ್ಪ ಅಂತ ಅವೆಲ್ಲ ಕ್ರಿಯೆಗಳು ಕ್ಷಮತಾನ ಬಿಡ್ಬೇಕು. ಅವ ಅಶಕ್ತ ಅದಾನ. ಅಸಕ್ತಶ್ಯವ ಇತ್ಯರ್ಥ. ಯಾರು ಅಶಕ್ತ ಅದರ ಯಾರು ಬಿಡ್ಬೇಕು? ಕಶ್ಯ, ಯಾರು? ಆರು ವೃಕ್ಷೋಭು. ಧ್ಯಾನವನ್ನ ಮಾಡಬೇಕು ಅನ್ನುವರು ಕರ್ಮಗಳಲ್ಲಿ ನೀವು ಬೆರೆಸಿ ಇರಬಾರ್ದು. ನೀವು ಬೆರೆಸಿ ಇದ್ದೀರಿ ಅಂದ್ರೆ ಧ್ಯಾನಕ್ಕೆ ಅಶಕ್ತಿ ಇದ್ದೀರಿ, ಅಯೋಗ್ಯ ಇದ್ದೀರಿ. ಅದಕ್ಕೆ ಯಾರು ಬಿಡಬೇಕು ಅಂದ್ರೆ ಧ್ಯಾನ ಯೋಗವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕೆನ್ನುವರು ಮುನೇಹೇ. ಆ ಮುನಿಗೆ ಕರ್ಮಫಲ ಸನ್ಯಾಸಿನ ಯಾರು? ಕರ್ಮ ಫಲಗಳ ಸನ್ಯಾಸ ಮಾಡಿದಂತ ವ್ಯಕ್ತಿ. ಯಾರು ಆರೂಢನಾಗಬೇಕಂತಾನೆ ಅವ ಏನ್ ಮಾಡಬೇಕು? ಕರ್ಮಫಲ ಕೊಡ್ಬೇಕು. ಅವ ಕರ್ಮ ಮಾಡಬಾರ್ದು. ಕರ್ಮ ಮಾಡಬಾರ್ದು ಅಂದ್ರೆ ಬಜಾರಕ್ಕೆ ಒಂಥರ ಧ್ಯಾನ ಮಾಡ್ತೀನಿ ಅಂದ್ರೆ, ಬಜಾರಕ್ಕೆ ಒಂದು ಧ್ಯಾನ ಮಾಡ್ತೀರ, ಸಿನಿಮಾ ಥಿಯೇಟರ್ಗೆ ಒಂಥರ ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನ ಆಗ್ತದೆ. ಬಜಾರ್ ಬಿಡ್ಬೇಕು, ಸಿನಿಮಾ ಥಿಯೇಟರ್ ಬಿಡ್ಬೇಕು, ಹೋಗಿ ಅಲ್ಲಿ ಏಕಾಂತ ಕೊಂಡ್ರು. ಯಾರು? ಆರು ವೃಕ್ಷ. ಯಾವ ಮನುಷ್ಯ ಯೋಗಾರೂಢನಾಗಬೇಕು ಅನ್ನುತ್ತಾನೆ. ಯೋಗ ಅಂದ್ರೆ ಕರ್ಮವನ್ನು ಮಾಡಿ ಫಲತ್ಯಾಗ ಮಾಡುವನು ಹೇಳವನು. ಅವನು ಫಲ ಪರಮಾತ್ಮ, ಫಲ ನನಗೆ ಇನ್ಯಾವುದು ಬೇಡ, ಆತ್ಮನಲ್ಲಿ ಅನ್ನೋವನು ಏನ್ ಮಾಡ್ಬೇಕು ಅಂತ ಯೋಗಿ? ಅವನ ಸಮಸ್ತ ಕರ್ಮ ಧ್ಯಾನ ಮಾಡ ಕರ್ಮ ಮಾಡ್ತೀನಿ. ಏಕಾಂತ ಇರ್ಬೇಕ. ನಾವು ಲೋಕಾಂತ ಏಕಾಂತ ಹೆಂಗೆ ಸಂಭವಿಸ್ತದೆ? ನಾವು ಆರು ವೃಕ್ಷ. ಅದಕ್ಕೆ ಆರು ವೃಕ್ಷವು ಧ್ಯಾನವನ್ನ ಆತ್ಮ ಸಂಯಮ ಅಂದ್ರೆ ಮನಸ್ಸನ್ನ ನಿಗ್ರಹಿಸಬೇಕು. ಆತ್ಮ ಸಂಯಮ ಅಂದ್ರೆ ಮನಸ್ಸನ್ನ
ನಿಗ್ರಹ ಮಾಡಬೇಕು ಅನ್ನುವನು, ಅಥವಾ ಏನಪ್ಪ ಅಂತ ಕೇಳಿದ ಧ್ಯಾನ ಮಾಡುವವನು ಅವ ಹೆಂಗಿರಬೇಕು ಅಂದ್ರೆ ಆ ಮನುಷ್ಯ ಇವುಗಳು ಬಿಟ್ಟು ಬಿಡಬೇಕು, ಫಲವನ್ನು ಬಿಟ್ಟಿರಬೇಕು. ಮುನೆ ಕರ್ಮಫಲ ಸನ್ಯಾಸಿನ ಇರ್ತಾರೆ. ಆರು ವೃಕ್ಷ ಅಂದ್ರೆ ಯಾರು? ಕರ್ಮವನ್ನು ಮಾಡಿ ಯೋಗಿ ಯಾರಿಲ್ಲ, ಕರ್ಮವನ್ನು ಮಾಡಿ ಫಲವನ್ನು ಅಪೇಕ್ಷೆ ಮಾಡುವವನು ಅವ ಯೋಗಿ. ಅವ ಆರು ವೃಕ್ಷ, ಅವ ಸನ್ಯಾಸಿ ಅಲ್ಲ. ಸನ್ಯಾಸಿ ಕರ್ಮದ ಫಲವನ್ನು ಎರಡನ್ನು ಬಿಡುತ್ತಾನೆ. ಗಂಟನೂ ಇಲ್ಲ, ಬಡ್ಡಿನೂ ಇಲ್ಲ, ಮಾಪಾಡವನು. ಇವಾಗ ಬಡ್ಡಿ ಹೋಗಿ ಗಂಟರ ಕೂಡಲೇ ನಾವು ಎರಡೂ ಬೇಡ ಅಂತ ಇವಾಗ ಹೋಗಲ್ಲೇ ಬೇಡ. ಅದಕ್ಕಂತಾರವರು ಈ ಯೋಗಿಯಲ್ಲಿ ಸನ್ಯಾಸಿ ಅಂತ. ಸನ್ಯಾಸಿ ಎಲ್ಲವನ್ನೂ ಬಿಡ್ತಾನೆ, ಯೋಗಿ ಫಲ ಬಿಡ್ತಾನೆ, ಕರ್ಮ ಮಾಡ್ತಾನೆ. ಅಂಥವನಿಗೆ ಮುನಿ ಅಂತ ಕರೀತಾರೆ. ಕಿಂ ಆರು ವೃಕ್ಷೋ ಯೋಗಂ. ಆರು ವೃಕ್ಷ ಅಂದ್ರೆ ಏನಪ್ಪ? ಯೋಗ ಅಂದ್ರೆ ಏನದು? ಸ್ವಸನ್ಯಾಸಿ ಯೋಗಿ ಚ ಅಂದ್ರೆ ಏನವ ಯೋಗಿ ಅಂದ್ರೆ? ಯೋಗಿ ಅಂದ್ರೆ ಯಾರು ಅಂತ ಕಿಂ ಆರು ವೃಕ್ಷ ಯೋಗಂ. ಆರು ವೃಕ್ಷವಿನ ಯೋಗಿ ಏನದು? ಎರವ ಅಂದ್ರೆ ಎರವ ಬಿಡಬೇಕು. ಅವ ಏನವ ಎರವ? ಅವನಿಗೆ ಯೋಗ ಎಂತ ಯೋಗ ಮಾಡ್ತಾನ? ಅವನ ಸನ್ಯಾಸ ಯೋಗ ಮಾಡ್ತಾನೆ. ಇವನು ಯೋಗಿಗೆ ಆರು ವೃಕ್ಷ ಏನು ಯೋಗ? ಅದೇ ಆತ್ಮಸನ್ಯಾಸ ಹೇಳ್ತಾರೆ. ಇವನು ಯಾವ ಯೋಗ? ಅವನು ಏನಪ್ಪಾ ಅಂದ್ರೆ ಸನ್ಯಾಸಿ ಯೋಗ. ಕರ್ಮದ ಫಲ ಎರಡು ಬಿಡೋನಿಗೆ ಸನ್ಯಾಸಿ ಯೋಗ. ಈ ಫಲವನ್ನು ಬಿಟ್ಟು ಕರ್ಮವನ್ನು ಮಾಡತಕ್ಕಂಥ ಆರು ವೃಕ್ಷ ಏನಾದ ಇವಾಗ ಯಾವ ಯೋಗ? ಇವಾಗ ಯಾವಾಗ ಕರ್ಮ ಕಾರಣ ಸಾಧನ. ಇವನಿಗೆ ಕರ್ಮ ಮಾಡುವುದೇ ಸಾಧನ, ಅವನಿಗೆ ಬಿಡು ಸಾಧನ. ಇವನು ಮಾಡುವುದೇ ಸಾಧನ. ಬಿಡಂಗಿಲ್ಲ, ಕರ್ಮ ಬಿಡಂಗಿಲ್ಲ, ಮಾಡ್ತಾನೆ. ಯಾಸುಕ್ತಿ ರಾಮಚಯ ಕಾಲ ನಯ ವೇದಾಂತ ಚಿಂತಯ. ಕಾಯುತಕ್ಕಂಥ ಮಾಡ್ತಾನೆ ಇರ್ತಾನೆ. ಶರೀರ ಅದಾದ್ಮೇಲೆ ಏನ್ ಮಾಡ್ತಾನೆ? ಮಾಡ್ಲಾರ್ದೆ ಇರೋನಿಲ್ಲ, ಸತ್ತಾನ. ಏನಾರೇ ಮಾಡ್ತಾನ. ಅದಕ್ಕೆ ಇವ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅದನ್ನ ಹೇಳ್ತಾರೆ ಅವರು. ಕರ್ಮ ಕಾರಣ ಸಾಧನ ಯೋಗಾರೂಢಸ್ಯ ಪುನಃ ತಸ್ಯೈವ ಶಮ ಉಪಶಮ ಸರ್ವಕರ್ಮೇಭ್ಯಃ ನಿವೃತ್ತಿ ಕಾರಣ ಯೋಗಾರೂಢತ್ವಸ್ಯ ಸಾಧನ ಉಚ್ಯತೆ ಇತ್ಯರ್ಥ. ಏನಂತ ಇವನಿಗೆ ಏನು ಸಾಧನ? ಮಾಡ್ತಾ ಇರಬೇಕು, ಅದರ ಫಲವನ್ನು ಮಾಡ್ತಾ ಇರಬೇಕು. ಇವರಿಗೆ ಮಹಾತ್ಮ ಅಂದಾರಲ್ಲ, ಮಹಾತ್ಮ ಅಂತ ಯಾರಿಗೆ ಅಂತ? ಬ್ರಹ್ಮಜ್ಞಾನ ಸುಮ್ಕೋತಾರೆ. ಬ್ರಹ್ಮಜ್ಞಾನ ಸುಮ್ಕೋತಾರ. ಅವರಿಗೆ ಜ್ಞಾನ ಆಗಿರ್ತಕ್ಕಂಥ ಯೋಗಾರೂಢ ಆ ಯೋಗಿಗಳಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಾನೆ. ಈ ಕೇಳೋರ್ಗಿಂತಲೂ ನೀವು ಹೇಳೋರು ಹೆಚ್ಚು ಮಾಡ್ತೀರಿ, ಓದ್ತೀರಿ. ಅವರು ಅವ್ರು 1 ತಾಸು ಓದ್ತಾರೆ, ನೀವು 4 ತಾಸು ಓದ್ತೀರಿ. ಅದು ಕರ್ಮ ಶಮ ಕಾರಣ ಇಲ್ಲಿ ವಿಚಾರ. ಅದಕ್ಕೆ ಅಂತಾರೆ ತಸ್ಯೈವ ಏನಪ್ಪ ಅಂತ ಕೇಳಿದ್ರೆ ಅಂಥವರಿಗೆ ತಸ್ಯೈವ ಶಮ ಉಪಶಮ ಸರ್ವಕರ್ಮೇಭ್ಯ ನಿವೃತ್ತಿ ಕಾರಣ ಯೋಗಾರೂಢತ್ವಸ್ಯ ಸಾಧನ ಉಚ್ಯತೆ ಇತ್ಯರ್ಥ. ಅವನಿಗೆ ಏನದ ಅಂತ ಕೇಳಿದ್ರೆ ಸಮಸ್ತ ಕರ್ಮಗಳು ಯೋಗಾರೂಢ ಆದವನು ಸಮಸ್ತ ಕರ್ಮಗಳನ್ನು ಅವನಿಗೆ ಬಿಡುವುದೇ ಸಾಧನ, ಅವನಿಗೆ ಮಾಡುವುದೇ ಸಾಧನ. ಇವನಿಗೇನು ಸಾಧನ? ನಿವೃತ್ತಿ ಏವ ಸಾಧನ. ಇವ ಶಾಂತಾಗಿ ಸಂಯಮ ಧ್ಯಾನದಲ್ಲಿ ಯಾವ ಕರ್ಮಗಳು ಆರುವುದು ಹೇಳುತ್ತದೆಯೋ, ಯಾವ ಕರ್ಮಗಳು ಕ್ರಿಯೆಗಳು ಸಾಧನೆಗಳು ಆರು ವೃಕ್ಷ ಹೇಳುತ್ತದೆ, ಅವೇ ಇವನಿಗೆ ಬಿಡಬೇಕನ್ನೋದು ಮಾಡುವ ಸಾಧನ, ಇವನಿಗೆ ಬಿಡುವ ಸಾಧನ. ಯಾರು? ಧ್ಯಾನ ಯೋಗಿ, ಆತ್ಮ ಸಂಯಮ ಯೋಗಿ. ಅವ ಏನದನ್ನ ಆರು ವೃಕ್ಷ ಯಾವ ಕರ್ಮಗಳನ್ನು
ಮಾಡಲೇಬೇಕಾಗಿರುತ್ತದೆಯೋ ಅವನು ಧ್ಯಾನದಲ್ಲಿ ಕೂಡುವವನು ಈಗ ಎಲ್ಲವನ್ನು ಬಿಡಬೇಕು. ಅದೇ ಸಾಧನ. ಉಳಿಕೆ ಸಾಧನ ಆದ್ರೆ ಮೊದಲೇ ಬಿಟ್ಟೆ ಬಂದ, ಮತ್ತೇನ್ ಮಾಡೋದು? ಯಾವ ಸಾಧಕನಿಗೆ ಅವು ಮಾಡಲೇಬೇಕಾಗಿರುತ್ತದೆಯೋ ಅವು ಇವನಿಗೆ ಮಾಡೋದಿಲ್ಲ. ಇಲ್ಲ, ಮಾಡಂಗಿಲ್ಲ ಅಂತ ಅಲ್ಲ, ಮಾಡಂಗಿಲ್ಲ. ಅದಕ್ಕೆ ಹೇಳ್ತಾರೆ ಹಿಂದೆ, ಯಾವ ಜ್ಞಾನಿಯ ಸಹಜ ಕ್ರಿಯೆಗಳೇ ಮುಮುಕ್ಷುವಿಗೆ ಸಾಧನ ಇಲ್ಲ. ಇವರು ನೋಡೇ ಮಾಡ್ತಾರೆ, ನಾವು ಧ್ಯಾನ ಮಾಡ್ತಾರೆ, ಅದಕ್ಕೆ ಯಾಕೆ ಮಾಡ್ತಾರೆ? ಅಪ್ರಯತ್ನ ಆದ ಇವರ ಕ್ರಿಯೆಗಳು ಅವರಿಗೆ ಪ್ರಯತ್ನ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು, 6 ಋಕ್ಷು ಅಂದ್ರೆ ಮುಮುಕ್ಷು ಯಾವ ಕರ್ಮಗಳನ್ನು ಅವನಿಗೆ ಏರಲಿಕ್ಕೆ ಸಾಧನವಾಗಿದ್ದವರು ಅವು ಕರ್ಮಗಳ ಏನಪ್ಪಾ ಅಂದ್ರೆ ಇವನಿಗೆ ಬಿಡಲಿಕ್ಕೆ ಸಾಧನ, ಆತ್ಮ ಚಿಂತನೆಗೆ ಧ್ಯಾನಕ್ಕೆ ಸಾಧನ. ಬಿಡ್ತಾನೆ ಒಂದು ಅವನಿಗೆ ಮಾಡುವುದು ಸಾಧನ, ಇವನಿಗೆ ಬಿಡುವುದು ಸಾಧನ. ಅವೇ ಕರ್ಮಗಳು ಅವನು ಮಾಡಲೇಬೇಕಾಗಿತ್ತು, ಇವ ಧ್ಯಾನ ಮಾಡೋ ಬಿಡಲೇಬೇಕು. ನಮ್ಮದು ಪಾಠ ಮಾಡ್ತೀನಿ ಧ್ಯಾನ ಏನಾಗ್ತದೆ? ಆತ್ಮ ಸಂಯಮ ಆಗುವುದಿಲ್ಲ. ಅದಕ್ಕಂತಾರೆ ಅವರು, ಉಪಶಮ ಸರ್ವಕರ್ಮೇಭ್ಯ ನಿವೃತ್ತಿ ಕಾರಣಂ. ಅದಕ್ಕೆ ಯೋಗಾರೂಢಸ್ಯ ತಸ್ಯ ಸಾಧನ. ಯೋಗಾರೂಢನಿಗೆ, ಆತ್ಮ ಸಂಯಮಿಗೆ, ಧ್ಯಾನ ಮಾಡುವವನಿಗೆ, ಯಾವ ಸಾಧಕನಿಗೆ ಯಾವ ಕರ್ಮಗಳು ಕಾರಣವಾಗಿದ್ದವೋ ಏರಲಿಕ್ಕೆ ಅವೇ ಧ್ಯಾನವನ್ನು ಬಿಡಲಿಕ್ಕೆ ಕಾರಣ. ಬಿಡಬೇಕು, ಬಿಟ್ಟು ಅಂತರ್ಮುಖಿ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವತ್ತು ಕರ್ಮ ಉಪರಮತೆ ಹ್ಯಾಂಗೆ ಸಾಧಕ ಮಾಡತಕ್ಕಂಥ ಕರ್ಮಗಳಿಂದ ಉಪರತಿ ಆಕೋತ ಬರ್ತಾರೆ. ನಡೆದಂಗ ಊರು ಸಮೀಪ ಆಗ್ತದೆ, ನಿಂತವ್ರು ಸಮೀಪ ನಡೆದಂಗ ಹ್ಯಾಂಗ ಊರು ಸಮೀಪ ಆಗ್ತದೆ. ಹಾಗೆ ಆ ಕರ್ಮವನ್ನು ಬಿಟ್ಟುಕೊಂಡು ಬಂದಾಗ ಆತ್ಮ ಸಮೀಪ ಆಗ್ತದೆ. ಯಾವನೇ ಏರಕ ಸಾಧನ ಆಗಿದ್ದು ಅವು ಹೇಗೆ ಹೇಳ್ತಾರ ಅವರು, ಯಾವತ್ತು ಕರ್ಮಕ್ಕೆ ಉಪರಮತೆ. ಯಾವಾಗ ಎಲ್ಲಿ ತನಕ ಸಾಧಕನಿಗೆ ಹೇಳಿದ ಕರ್ಮಗಳಿಂದ ಏರಲಿಕ್ಕೆ 6 ಋಕ್ಷ ಬೇಕಾಗಿದ್ದವು ಆ ಕರ್ಮಗಳಿಂದ ಹ್ಯಾಂಗ ಬಿಟ್ಕೋತ ಬರ್ತಾರೆ. ಕಣ್ಣಿನಿಂದ ಒಳಗೆ ಬಂದ, ಕಿವಿಯಿಂದ ಒಳಗೆ ಬಂದ, ಕೈಯಿಂದ ಒಳಗೆ ಬಂದ. ಕಣ್ಣಿಂದ ದೇವ್ರು ನೋಡ್ತಿದ್ದ, ಕಿವಿಯಿಂದ ಕೇಳ್ತಿದ್ದ, ಬಾಯಿಂದ ನಾಮಸ್ಮರಣೆ ಮಾಡ್ತಿದ್ದ, ನುಡಿತಿದ್ದ, ಕೈಯಿಂದ ಅಂತ ನೋಡಿ ದೇವ್ರ ತಕ್ಕ ಹೋಗತಕ್ಕ ಯಾವುದು ಈ ಒಂದು ಕಡಿಮೆ ಮಾಡ್ತಾನೆ. ಯಾಕೆ? ಇಲ್ಲ, ನಾನು ಆತ್ಮ ಸಂಯಮ ಅದ. ಅದಕ್ಕಂತಾರ ಅವರು, ಉಚ್ಚತೆ ಯಾವತ್ತು ಕರ್ಮದ ಉಪರಮತೆ, ಎಷ್ಟೆಷ್ಟು, ಯಾವತ್ತಂದ್ರೆ ಎಷ್ಟೆಷ್ಟು ಆ ಕರ್ಮಗಳಿಂದ ಹಿಂದೆ ಸರಿತಾನೆ, ಕರ್ಮಗಳನ್ನು ಬಿಟ್ಕೋತ ಬರ್ತಾನೆ, ತಾವತ್ ಎಲ್ಲಿ ತನಕ ಅಲ್ಲಿ ತನಕ, ಎಲ್ಲಿ ತನಕ ಅವ್ನು ಬಿಟ್ಟು ಬರಂಗಿಲ್ಲ ಅಲ್ಲಿ ತನಕ ಶೇಮ. ಎಲ್ಲಿ ತನಕ ಬಿಡ್ಕೋತ ಬರ್ತಾನೆ ಅಲ್ಲಿ ಏನಾಗ್ತದೆ? ತಾವತ್ತ ನಿರಾಯಾಸಸ್ಯ, ಅದು ಪ್ರಯತ್ನ ಇಲ್ಲದಾನೆ ಏನಾಗ್ತದಾನೆ? ಜಿತೇಂದ್ರಿಯಸ್ಯ, ಹೆಂಗವ? ಆಶಾ ಇಲ್ಲದವನಿಗೆ, ಇಂದ್ರಿಯವನ್ನು ಜಯಿಸಿದವನಿಗೆ ಏನಾಗ್ತದೆ? ಚಿತ್ತಂ ಸಮಾಧೀಯತೆ, ಶಮ ಬರ್ತದೆ. ಏನಾಗ್ತದೆ? ಶಮ. ಯಾವಾಗ ಮನುಷ್ಯನ ವಸ್ತುಗಳನ್ನು ನೋಡಿ ಕೇಳಿ ಚಂಚಲ ಆಗ್ತದೆ, ಇಂದ್ರಿಯ ನಿಗ್ರಹ ಆಗ್ಯಾನ, ಯಾವಾಗ ವಸ್ತುಗಳು ಬಿಟ್ಟು ಒಳಗೆ ಸರಿತಾನ, ನೆಲ್ಲನೆ ಒಳಗೆ ಸರಿ ಜೀವನ ಬರೆದ್ರು. ಸಾವಕಾಶ ಬಾಹ್ಯ ಪ್ರವೃತ್ತಿ, ಬಾಹ್ಯ ಶ್ರವಣ, ಬಾಹ್ಯ ದೃಶ್ಯ, ಬಾಹ್ಯ ಸ್ಪರ್ಶ ಬಿಟ್ಟು ಹೆಂಗ ಯಾವತ್ ಅವೇನಪ್ಪ? ನಿರಾಯಾಸಸ್ಯ. ನಿರಾಯಾಸ ಅಪ್ರಯತ್ನ. ಈಗ
ಎಲ್ಲಿಗೆ ಹೋಗ ಪ್ರಯತ್ನ ಬೇಕು. ಕುಂತಲ್ಲೇ ಕುಂಡ್ರತಿ ಅಂತ ಕುಂತೇ ಅದಲ್ಲ, ಎಲ್ಲಿ ಪ್ರಯತ್ನ ಜರುಗುತ್ತಿಲ್ಲ. ಹೋಗ್ಬೇಕಂದ್ರೆ ಪ್ರಯತ್ನ, ನಾವು ಇದ್ದಲ್ಲಿ ಇರ್ಬೇಕಂದ್ರೆ ಏನು ಪ್ರಯತ್ನ? ನಾವು ಇದ್ದಲ್ಲಿ ಇರಕ್ಕೆ ಪ್ರಯತ್ನನೇ ಇಲ್ಲ. ಹೋಗ್ಬೇಕಂದ್ರೆ ಪ್ರಯತ್ನ, ಬಾಹ್ಯ ಪ್ರಪಂಚಕ್ಕೆ ಹೋಗ್ಬೇಕಂದ್ರೆ ಪ್ರಯತ್ನ. ಮತ್ತೆ ನಾ ಇದ್ದಾಗ ಆತ್ಮ ಸಂಸ್ಥೆ ಮನಕೃತ್ವನ ಕಿಂಚಿದ ಆತ್ಮ ಸಂಸ್ಥೆ ಇರ್ಬೇಕು. ನಾವೇನಪ್ಪ ಅಂತ ಅನಾತ್ಮ ಸಂಸ್ಥೆ ಇದ್ದೇವೆ. ಅದಕ್ಕೆ ಹೇಳ್ತಾರ ಅವರು, ಅವನಿಗೆ ನಿರಾಯಾಸ ಅಪ್ರಯತ್ನ, ಏನು ಪ್ರಯತ್ನ ಇದ್ದಾನೆ. ಜಿತೇಂದ್ರಿಯ ಅಂತ ಇಂದ್ರಿಯ ಆದವನೇ ನಿರಾಯಾಸ ಇರ್ತಾನೆ. निरायास जितेंद्रिय जो अपने इंद्रियों को ज्ञानेन्द्रिय इंद्रियों को जो जिता ಗೆದ್ದ ಅಂದ್ರೆ ತನ್ನ ವಶದಲ್ಲಿ ಇಟ್ಕೊಂಡ. ಯಾವನಿಗೆ ಏನು ಪ್ರಯತ್ನ ಮಾಡಂಗಿಲ್ಲ. ಯಾಕೆ? ಇಂದ್ರಿಯ ವಶ ಅದ. ಅವನಿಗೆ ಏನಾಗ್ತದೆ? ಚಿತ್ತಂ ಸಮಾಧಿ. ಅವನ ಮನಸ್ಸು ಏನಾಗ್ತದೆ? ಸ್ಥಿರ ಆಗ್ತದೆ, ಸಮ ಆಗ್ತದೆ. ಸಮಾಧಿ ಎರಡರ್ಥವನ್ನ ನಿಲ್ಲುವುದು ಮುಳುಗುವುದು ಎರಡದು ಎಲ್ಲ ಸಮ ನೋಡು. ಸಮ ಧೀ ಎತ್ರ ವರ್ತತೆ ಸಸಮ. ಎಲ್ಲದರಲ್ಲಿ ಪರಮಾತ್ಮ ನೋಡು. ಒಳಗೆ ಆತ್ಮ ನೋಡ್ತೇವೆ, ಧ್ಯಾನ ಎಲ್ಲ ಪರಮಾತ್ಮ. ಮತ್ತೆ ನಾಮ ರೂಪಂ ವಿಹಾರಿ ಆ ಮನುಷ್ಯನ ಅವನ ಸಮಾಧಿನೇ. ಎತ್ರ ಎತ್ರ ಮನೋಜ್ ಯಾಕೆ ತತ್ರ ತತ್ರ ಬ್ರಹ್ಮದರ್ಶ. ಅವನ ಸಮಾಧಿಗೆ ಅದ. ಅವನು ಅದು ಮತ್ತೊಂದು ನೋಡಂಗಿಲ್ಲ. ಚಿತ್ತಂ ಸಮಾಧಿ ಎತ್ತರೆ ತಥಾಸತಿ. ಹಾಂಗ ಒಂದು ವೇಳೆ ಎಲ್ಲ ಬೇರೆಯಿಂದ ಎಲ್ಲ ಇದ್ದುಗಳನ್ನು ವಶ ಮಾಡಿಕೊಂಡು ಯಾವ ನಿರಾಸ ಆರಾಮವಾಗಿ ಯಾವನ ಮನಸ್ಸು ಸ್ಥಿರ ಆಗ್ಯದ ಹಾಗೆ ಆಯಿತು ಅಂದ್ರೆ ಏನು? ಝಟತಿ ಯೋಗಾರೂಢವೋ ಭವತಿ. ಝಟತಿ ಅಂದ್ರೆ ಏನು? ಕರೆಂಟ್ ಮುಟ್ಟೋದ್ರ 2 ತಾಸಿನಲ್ಲಿ ಹೊಡೆಯಂಗಿಲ್ಲ. ಅದು ಝಟಿತಿ. ಅದು ಕರೆಂಟ್ ಮುಟ್ಟದಿ ಅಂದ್ರೆ ಈಗ ಹಚ್ಚಿನ್ರಿ 10 ಮಿನಿಟ್ ಹೊಡಿತಾ ಅಂತ ಝಟತಿ. ಅದು ಮುಟ್ಟದಿ ಸತ್ತಿ, ನೋ ಟೈಮ್, ಟೈಮ್ ಇಲ್ಲ. ಹಂಗ ಯಾರ ಮನಸ್ಸು ಇಂದ್ರಿಯಗಳು ಪರಾವರ್ತನಗೊಂಡು ಏನಪ್ಪ ಅಂತ ಕೇಳಿದ್ರೆ, ಯಾರ ಮನಸ್ಸು ಏಕಾಂತ ಸ್ಥಿರ ಆಗ್ಯದ ಸರ್ವತ್ರ ಹೋಗಕ್ಕೆ ಅದೇ ನೋಡ್ತಂತ. ಆತ್ಮನೇ ನೋಡ್ತೀರಿ, ಪರಮಾತ್ಮ ನೋಡ್ತದ. ಏನಕ್ಕ? ಜಡತಿ ಯೋಗಾರೂಢ ಭವತಿ. ತಡ ಇಲ್ಲದೆ ಅವ ಏನಕ್ಕ? ಯೋಗಾರೂಢ. ಟೈಮ್ ಹತ್ತಂಗಿಲ್ಲ. ಬಟನ್ ಹಾಕಿದ್ರೆ ಗಂಟೆ ಮೇಲೆ ಲೈಟ್ ಹತ್ತಂಗಿಲ್ಲ. ಝಟಿತಿ. ಅಲ್ಲಿ ಬಟನ್ ಅದ, ಇಲ್ಲಿ ಬರುವುದು. ಹೌದಲ್ಲ? ಗಂಟೆಗೆ ತೊಡಿರುತ್ತೆ ಬಟನ್. ಪರಂತು ಝಟಿತಿ ಹೆಂಗ ಬಟನ್ ಹಾಕಿದ ಕೂಡಲೇ ಲೈಟ್ ತುರಂತ ಹತ್ತದ. ಹಾಗೆ ಯಾರ ಇಂದ್ರಿಯವರು ಹಳ್ಳಿ ಬರ್ತಾರ, ಅಪ್ರಯತ್ನ ಪೂರ್ವಕವಾಗಿ ಮಾಡಿ 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 ಹಳ್ಳಿ ಬರ್ತಾರೆ. ಅದಕ್ಕೆ ಅವನಿಗೆ ಗೊತ್ತಾಗ್ತದೆ. ಕುಂಡ್ರು ಗೊತ್ತಾ? ನೋಡಿದ್ದೀನಿ ಕುಂಡ್ರು ಎಷ್ಟು ಸ್ಪರ್ಶ ಝಟಿತಿ ಅದ. ನಾವು ಇಷ್ಟು ಅಭ್ಯಾಸ ಆಗದಂದ್ರೆ ಅದ ಕೈ ರೂಪಾಯಿ ಅಂತ ನಾವು ಕಣ್ಣಿದ್ದವ್ರಪ್ಪ ಮತ್ತೊಂದೇನು ಅನುಭವ. ಅನುಭವ ಕಣ್ಣಿದ್ದವ್ರು ಅವ ಹೆಂಗದ ನೋಡಿ. ಎಷ್ಟು ಅಭ್ಯಾಸ ಅದ ಅವನಿಗೆ. ಮುಟ್ಟಿ 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 ಪಟ್ಟೆ ಹಾಕಣ ಕೂಡ ಝಟಿತಿ ಅಂತಾರೆ. ಯಾಕೆ? ಅಭ್ಯಾಸ ಪೂರ್ವಕ. ಹಾಗಾಗಿ ಇವನಿಗೂ ಅನಾಯಾಸಸ್ಯ ಜಿತೇಂದ್ರಿಯಸ್ಯ ಯಾವ ಅದ ಅಭ್ಯಾಸ ಮಾಡ ಅವನಿಗೆ ಏನಾಗ್ತದೆ? ಝಟಿತಿ ಅಂತಾರೆ. ಏನಾಕ? ಯೋಗಾರೂಢ ಆಗಿಬಿಡ್ತಾನೆ. ಯೋಗಾರೂಢ ಆಗಿಬಿಡ್ತಾನೆ ಅಂದ್ರೇನು? ಕರ್ಮಫಲ ಏನಪ್ಪ? ತ್ಯಾಗ ಮಾಡಿ ಕರ್ಮವನ್ನು ಮಾಡುವುದು ಕೂಡ ಆತ್ಮ ಸಂಸ್ಥಾನಾಗಿದ್ದಾನೆ. ತಥಾಶ ಉತ್ತಮ ವ್ಯಾಸೇನ. ನಾವು ಹೇಳ್ತೇವಲ್ಲಪ್ಪ,
ದೊಡ್ಡವ್ರು ಹೇಳ್ಯಾರ. ಹೌದಾ? ಯಾರನ್ನ ನಾವು ಸಂಪೂರ್ಣ ನಂಬಿರ್ತೇವೆ ಅವ್ರು ಅಂದಾರಲ್ಲಿ ಏನನ್ನಕ್ ಬರಂಗಿಲ್ಲ. ಯಾವ್ರಿಗೇನಂತ ವೇದಾಂತದಾಗ ವ್ಯಾಸನೇ ಮುಖ್ಯ ಅದ. ಅವ ಅಂದಾನಂದ್ರೆ ಆಯ್ತು ಅವ್ರು ಹೇಳ್ಯಾರ. ಅದಕ್ಕೆ ಭಾಷ್ಯಕಾರರು ಶಂಕರಾಚಾರ್ಯರು ತಮ್ಮ ಮಾತಿಗೆ ನೀವೇನು ಸಂಶಯ ಪಡಬಹುದು. ಅದು ಪ್ರಸ್ಥಾನ ಅಂತ ಹೇಳಿದ್ರೆ ಮುಖ್ಯ ಮನುಷ್ಯ ಅದ. ಅವರಿಂದನೇ ವೇದಾಂತ ಪ್ರಾರಂಭ ಆಗಿದೆ. ಅಲ್ಲಿ ಏನು ಅನ್ನಕ್ ಬರಂಗಿಲ್ಲ. ವಕೀಲರು ಕಚ್ಚಾಡಬಹುದು, ಲಾಕ್ ಏನ್ ಮಾಡಕ್ ಬರಂಗಿಲ್ಲ. ಲಾಗಳು ಇಂಡಿಯನ್ ಲಾ ಹಂಗೆ ನಡೀತು. ಅದಕ್ಕಂತಾರವರು ಶಂಕರಾಚಾರ್ಯರು ತಮ್ಮದರೇ ಬರದಾರಿಲ್ಲ ಇಷ್ಟೆಲ್ಲ ಅವ್ರ ಮಾತಿಗೆ ಹೇಳ್ತಾರ. ನಾವು ಹಿರಿಯರು ಹೇಳೋದು ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ, ಕೇಳಿ ಮಾಡಕ್ ಬರಂಗಿಲ್ಲ. ಯಾರು? ಶಂಕರಾಚಾರ್ಯ ಹೇಳ್ತಾರ. ನೈತಾದೃಶಂ ವ್ಯಾಸೇನ ಉತ್ತಮ ಏನು ನೈತಾದೃಶಂ ಬ್ರಾಹ್ಮಣ ಶಾಸ್ತ್ರಿ ಉತ್ತಮ ಯಥಾ ಏಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿರ್ ದಂಡ ನಿಧಾನ ಮಾಧ್ಯಮಂ ತಥಾ ತತ್ವಶ್ಚೋಪ ಉಪರಮ ಕ್ರಿಯಾಭ್ಯ ಶಮಃ ಕಾರಣ ಮುಚ್ಯತೆ ಕ್ರಿಯಾಭ್ಯ ಉಪಶಮಃ ಬರದಲ್ಲ. ಇದಕ್ಕೆ ನಾವು ಯಾವಾಗ ಯೋಗಾರೂಢ ಆಗಿ ಅಂದ ಮೇಲೆ ಅವಾಗ ಕರ್ಮಗಳನ್ನು ಬಿಡಬೇಕು. ಉಪಶಮ ಅದ. ಯಾರು ಹೇಳ್ಯಾರ? ಅದೇ ನಾವು ಮುತ್ಯಾನ ಹೇಳ, ನಮ್ಮ ಹಿರಿಯರೇ ಹೇಳ. ತಮ್ಮ ಸಂಪ್ರದಾಯದವರ ಅದ್ವೈತ ಸಂಪ್ರದಾಯ, ದ್ವೈತ ಸಂಪ್ರದಾಯ, ವಿಶಿಷ್ಟಾದ್ವೈತ ಸಂಪ್ರದಾಯ ಯಾವುದೇ ಸಂಪ್ರದಾಯದಲ್ಲಿ ವಾದ ಮಾಡುವವರು ತಮ್ಮ ಮೂಲ ಗ್ರಂಥಗಳೇ ವಿರೋಧ ಮಾಡಿದರೆ ವಾದದಿಂದ ಹೊರಗೆ ಹಾಕುತ್ತಾರೆ. ಕಾಶಗಳು ನಡೀತಾವ. ನೇಮ ಮೊದಲ ಪ್ರತಿಜ್ಞೆ ನಿಮ್ಮ ಹಿರಿಯರ ಮಾತು ಅಲ್ಲಗಳಿಗೆ ಮಾತು ಹಂಗಿದ್ರೆ ವಾದ ಮಾತು. ನಾ ಮನುಷ್ಯನ ಮಾತಾಡ್ತೀನಿ. ನಮ್ಮ ಹಿರಿಯರು ಉಪನಿಷತ್ತುಗಳಿಗೆ ವ್ಯಾಖ್ಯಾ ಬರೆದವರು. ನಮ್ಮ ಅವ್ರ ಹಿರಿಯರು ವ್ಯಾಖ್ಯಾ ಬರೆದವರು ಶಂಕರಾಚಾರ್ಯ. ಒಂದು ಮೂಲ ಗ್ರಂಥ ಅವ್ರ ವಿರುದ್ಧ ಹೋಗಬಾರ್ದು ಯಾರು. ಅದಕ್ಕೆ ಹೇಳ್ತಾರೆ ವ್ಯಾಸಂತ ಕೊಟ್ಟರು ನೈತಾದೃಶಂ ಬ್ರಾಹ್ಮಣಶ್ಯ ಅಸ್ತಿ. ಇಂಥದ್ದು ಸಾಹುಕಾರಿಕೆ. ವಿತ್ತಮ ಅಂದ್ರೆ ಸಾಹುಕಾರಿಕೆ, ಹಣ, ಶ್ರೀಮಂತಿಕೆ. ಇದಕ್ಕಿಂತ ಶ್ರೀಮಂತಿಗೆ ಮತ್ತೊಂದು ಇಲ್ಲ. ಯಾರಿಗೆ? ಬ್ರಾಹ್ಮಣನಿಗೆ. ಬ್ರಾಹ್ಮಣನಿಗೆ ಅಂದ್ರೆ ಜನ ಹಾಕದ ಬ್ರಹ್ಮ ಜ್ಞಾನ ಆಗ್ತೈತಿ ಬ್ರಾಹ್ಮಣ. ಇದಕ್ಕಿಂತ ದೊಡ್ಡ ಆಸ್ತಿ ಜಗತ್ನಾಗಿದೆ. ಎಲ್ಲರೂ ಆಸ್ತಿ ಹೇಗೆ ಬಡ್ದಾಡ್ತಾರೆ. ಬಡ್ದಾಡಿ ಆಸ್ತಿ ಬಡ್ದಾಡಿ ಕಡೆಗೆ ನಾಸ್ತಿ ಆಗ್ತದೆ. ಎದಕ್ಕೆ ಬೇಕು ಅಸ್ತಿ ಅನ್ನೋದಕ್ಕೆ ಆಸ್ತಿ ಬೇಕು. ಆ ಆಸ್ತಿಗೆ ಅವ ನಾಸ್ತಿ ಆಗ. ಅಸ್ತಿ ಅಂದ್ರೆ ಇರುವುದಲ್ಲ, ನಾಸ್ತಿ ಅಂತ ಹೋಗುದು. ಅದಕ್ಕೆ ಯಾವ ಅಸ್ತಿ ಸಲುವಾಗಿ ಆಸ್ತಿ ಪ್ರಯತ್ನ ಮಾಡ್ತಾನೆ ಆ ಆಸ್ತಿ ಬರ್ತದೆ, ಅವನ ಆಸ್ತಿ ಆಗ್ತದೆ. ಇದು ವಿಚಿತ್ರತೆ, ಬಹಳ ವಿಚಿತ್ರ. ಅದಕ್ಕೆ ಅಂತ ಖರೆ ಆಸ್ತಿ ಯಾವುದು ಅಂದ್ರೆ ವಿತ್ಯ ಯಾವುದು? ನೈತಾದೃಶಂ ಬ್ರಾಹ್ಮಣಶ್ಯ ಅಸ್ತಿ ವಿತ್ತ. ಬ್ರಾಹ್ಮಣನಿಗೆ ಅಂದ್ರೆ ಬ್ರಹ್ಮ ಚಿಂತನೆ ಮಾಡುವವನಿಗೆ ಇದರಂತ ಆಸ್ತಿ ಮತ್ತೊಂದಿಲ್ಲ. ಇದರದ್ದು ಇಂಥ ಆಸ್ತಿನೇ ಇಲ್ಲ. ಯಾರೇ ಬ್ರಾಹ್ಮಣನಿಗೆ ಬ್ರಹ್ಮ ಚಿಂತನೆ ಮಾಡುವವನಿಗೆ ಮುಮುಕ್ಷುವಿಗೆ ಇದಕ್ಕಿಂತ ಹೆಚ್ಚಿನ ಆಸ್ತಿ ಮತ್ತೊಂದು ಏನು? ಏನ್ರಿ ಅದು ಆಸ್ತಿ? ಏಕತಾ. ನೋಡೋಣ, ಎಲ್ಲ ಒಂದೇ ಒಂದೇ ಏಕಂ ಸದ್ವಿಪ್ರ ಹೌದಾ. ಜಗತ್ತಿನೊಳಗೆ ಬ್ರಹ್ಮನ ಬಿಟ್ಟು ಮತ್ತೊಂದಿಲ್ಲ. ಬ್ರಹ್ಮ ಒಂದೇ, ನಾವು ಒಬ್ಬನೇ ಇದ್ದೀವಿ. ಸತ್ಯ ಒಂದೇ, ಅದು ಏಕತಾ.
ಸಮತ ಇದು ಆಸ್ತಿ ಅಂತ ನೋಡ್ರಿ. ಈಗ ರೋಡ್ ಸಿಗ್ತಾವ ಎಲ್ಲಿ ಸಿಗ್ತಾವ ಯಾರಿಗೂ ಇದು ಆಸ್ತಿ, ಮೋಕ್ಷದ ಆಸ್ತಿ ಇದು. ಏಕತಾ ಬ್ರಹ್ಮ ಬ್ರಹ್ಮೈವಹಮಸ್ಸು ಏಕತಾ ಸಮತ. ಇಡೀ ಜಗತ್ತಿನ ಎಲ್ಲ ಒಂದೇ ನೋಡುದು. ಸಣ್ಣ ಹಿಡ್ಕೊಂಡು ದೊಡ್ಡದಿರ್ತಾರೆ, ಜಡ ಚೇತನ ಇವೆಲ್ಲವೂ ಕೂಡ ಹಂಗೆ ಚಿತ್ರಪಟದಲ್ಲಿ ಬಣ್ಣ ಬಿಟ್ಟು ಮತ್ತೊಂದೇನಿಲ್ಲ, ಒಂದೇ ಬರೀ ಬಣ್ಣೇ ಅದ. ಹಂಗೆ ನೋಡ್ತೀವಿ. ಹಾಗೇನಪ್ಪ ಅದಕ್ಕೆ ಏಕತಾ ಸಮತ ಸತ್ಯತಾ ಚ. ಸತ್ಯ ಏನು ಅಂತ ಕೇಳಿದ್ರೆ ಇದ್ದದ್ದು ಇದ್ದನ ನೋಡುದು, ಇದ್ದದ್ದು ಇದ್ದನ್ನು ಕೇಳುದು, ಇದ್ದದ್ದು ಇದ್ದನ್ನು ತಿಳಿಯುವುದು. ತ್ರಿಕಾರಾವಾದ್ಯತ್ವ ಸತ್ಯತ್ವ. ಸತ್ಯ ಏನದ? ಜೀವ ಪರಮಾತ್ಮ ಐಕ್ಯತ್ವ ಸತ್ಯ. ನೀವು ತಿಳಿದ ಸತ್ಯತ. ಶೀಲಂಚ, ಶೀಲದ ಬಗ್ಗೆ ಬಹಳ ವ್ಯಾಖ್ಯಾ ಮಹಾಶಾಸ್ತ್ರದಲ್ಲಿ ಬಹಳ ಬರ್ತಾರೆ. ಶೀಲ ಅಂದ್ರೆ ಏನ್ರಿ? ಯಾವುದೂ ತನ್ನ ಮೇಲೆ ಮುಟ್ಬಾರ್ದು. ಶೀಲ ಅಂದ್ರೆ ಏನು? ಬಹಳ ಶೀಲವಂತರು ಅಂತ ಅವ್ರ ಮುಗಿಸ್ಕೊಂಡು ಯಾರು ನೋಡಂಗಿಲ್ಲ. ಈ ಶೀಲವಂತ ಇಲ್ಲೇನು ಹಿಂಗೆ ಶೀಲ ಇರಬೇಕು, ನಮ್ಗೆ ಯಾವ ಮುಟ್ಟಂಗಿಲ್ಲ. ಈ ನಾಮ ಈ ರೂಪ ನಮ್ಮ ಹಂತಕ್ಕೆ ಯಾವ ಮುಟ್ಟಂಗಿಲ್ಲ. ಈ ಜನ್ಮ ಮರಣ ಯಾವ ಷಡ್ವಿಕಾರ ಯಾವ ನಾವು ಮುಟ್ಟಂಗಿಲ್ಲ. ನಾವು ಬಹಳ ಶೀಲವಂತರಿದ್ದೇವೆ. ನಾವು ಯಾವ ಮುಗಿಸುವಂಗಿಲ್ಲ. ಮಾಯಾದ ಯಾವ ಮುಗಿಸ. ಶೀಲಂಚ ಸ್ಥಿತಿ. ಈ ಸ್ಥಿತಿ ದಂಡ ನಿಧಾನ ಮಾರ್ಜವ. ಆಮೇಲೆಪ್ಪ ದಂಡ ಅಂತ. ದಂಡ ಅಂದ್ರೆ ಅರ್ಥ ಏನಪ್ಪ? ಅದಕ್ಕೆ ಬರೆದವರು ಬಹಳ ಚಂದ. ಏನು? ಯಾವ ಮನುಷ್ಯ ತ್ರಿದಂಡ ದಂಡ ಅದಾವ, ತ್ರಿದಂಡ ಸನ್ಯಾಸಿ, ದಂಡಿ ಸನ್ಯಾಸಿ ಇವೆಲ್ಲ ಬರೆದ. ಸ್ಥಿತಿ ದಂಡ ನಿಧಾನ ನಿಧಾನ ಆರ್ಜವ. ಇವು ಯಾರಿಗೆ ಆರ್ಜವದ, ಯಾರು ಉಪರತಿ ಅದ. ಆಮೇಲೆ ಏನಪ್ಪ ಅಂತಂದ್ರೆ ಯಾರು ದಂಡ ಅದ. ದಂಡ ಏನು? ಜ್ಞಾನವೇ ದಂಡ ಅದ. ಶಾಸ್ತ್ರ ಜ್ಞಾನದಂಡ, ಯೋಗಿ ಜ್ಞಾನದಂಡ. ಯಾವ ಜ್ಞಾನದಿಂದ ಕೂಡಿಕೊಂಡಾನೆ, ಶೀಲದಿಂದ ಕೂಡಿಕೊಂಡಾನೆ, ಯಾವ ಸರಳ ಅದಾನೆ. ಮತ್ತೇನಪ್ಪ ಅಂತ ಯಾರು ಸಮಸ್ತ ಮನ ಇದ್ದೇವರು ಉಪರತಿ ಅದ. ತತಶ್ಚ ಉಪರಮಃ. ಎದರಿಂದ? ಕ್ರಿಯಾಭ್ಯಾಸ, ಕ್ರಿಯೆಗಳಿಂದ. ಏನಪ್ಪ ಅವನಿಗೆ ಮತ್ತೆ ಏನಪ್ಪ ಅಂತ ಈಗ ಹೋಮ ಹವನ ಯಜ್ಞ ಅವೇನು ಮಾಡೋದಿಲ್ಲ. ಸಮಸ್ತ ಕ್ರಿಯೆಗಳಲ್ಲಿ ಅವನು ಉಪರಮನಾಗಿ ಸರಳತೆಯಿಂದ ಕೂಡಿಕೊಂಡು ಶೀಲವಂತನಾಗಿ ಸತ್ಯ ಉಳ್ಳವನಾಗಿ ಸಮತ ಉಳ್ಳವನಾಗಿ ಯಾರು ಇರ್ತಾರೆ ಅಂತವರು ಎಲ್ಲ ಯಾರು ಬಿಟ್ಟಾರೆ ಏನಪ್ಪ ಅಂತ ಕೇಳಿದ್ರೆ ಅಂಥವ್ರಿಗೆ ಏನಂತ? ಅಂಥ ಬ್ರಾಹ್ಮಣನಿಗೆ, ಸಾಧಕನಿಗೆ, ಏರುವವನಿಗೆ ಯಾರು ಕೂಡ ಅವನಿಗೆ ಇಲ್ಲ. ಅವ ಏನ್ ಮಾಡ್ಬೇಕೀಗ? ಉಪರಮನಾಗಿ ಇರಬೇಕು, ಆತ್ಮಚಿಂತನೆಯಲ್ಲಿ ಇರಬೇಕು ಅಂತ ಹೇಳಿರೋದಿನ ಆ ಯೋಗಾರೂಢರಿಗೆ ಯಾವ ಕ್ರಿಯೆಗಳು ಇಲ್ಲ. ಅದಕ್ಕೆ ಅವನು ಕೇವಲ ಆತ್ಮಚಿಂತನೆಗೆ ಬೇಕಾದಂತನ್ನೇ ವಿಚಾರ ಮಾಡಬೇಕು, ಚಿಂತಿಸಬೇಕು, ಮನನ ಮಾಡಬೇಕು. ಅವನ ಯಾವ ಕ್ರಿಯೆಗಳು ಕೂಡ ಅವನಿಗೆ ಇಲ್ಲ. ಕೇವಲ ಜೀವನೋಪಾಯಕ್ಕಾಗಿ ಅಥವಾ ಆಯಾಯ ಧರ್ಮ ಆಯಾಯ ಅವಸ್ಥೆಗನುಸಾರವಾಗಿ ಅನುಸಾರ ಏನ್ ಮಾಡ್ಕೊತಿರ್ತಾನೆ. ಪರಂತು ಯಾವ ಫಲಾಪೇಕ್ಷೆ ಆಗಿರಂಗಿಲ್ಲ. ಇಷ್ಟು ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಶಮತ್ಕಾರನ ಮುಚ್ಚತೆ. ಯೋಗಾರೂಢ ಶತ್ರ ಸರ್ವ. ಅವನಿಗೆ ಯಾವನ ಆರು ವೃಕ್ಷ ಆಗಿದ್ದ ಅವನೇ ಆರೂಢನಾದ, ಯೋಗಾರೂಢನಾದ ಮೇಲೆ ಅವನಿಗೆ ಯಾವೂ ಇಲ್ಲ. ಮತ್ತೆ ಏನ್ ಮಾಡೋದು? ಯಾರು ಮಾಡ್ತಾನೆ? ಆತ್ಮ ಸಂಯಮ ಯೋಗದಲ್ಲಿ ಇರ್ತಾನೆ, ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಏನಪ್ಪಾ ಅಂತ ಕೇಳಿದ್ರ ಮುಂದಿನ ಶ್ಲೋಕದಲ್ಲಿ ಅದನ್ನೇನಪ್ಪ ಅಂದ್ರೆ ಮುಂದಿನ ಯದಾಹೇಂದ್ರಿಯ ಕೇಸು ಶ್ಲೋಕದಲ್ಲಿ ಅದನ್ನು ವಿಸ್ತಾರವಾಗಿ ಮತ್ತೆ ನಾಳೆ